जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरि ओಂ ಇಲ್ಲಿಯವರೆಗೂ ಹಿರಣ್ಯಕಶಿಪುವಿಗೆ ಮಗನಾದಂತಹ ಪ್ರಹ್ಲಾದನ ಮೇಲೆ ಯಾಕೆ ಕೋಪ ಇದೆ ಆ ವಿಷಯಗಳನ್ನು ತಿಳಿಸುವಂತ ನಾರದರ ಬಳಿಯಲ್ಲಿ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾರದರು ಮುಂದಿನ ಕಥೆಯೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ. ನಮ್ಮ ಪಾಠದಲ್ಲಿಯೇ ಬರುವಂತಹ ಒಬ್ಬರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗಿದೆ. ಅವರಿಗೆ ಶೀಘ್ರವಾಗಿ ಗುಣಮುಖವಾಗ್ಲಿ ಅನ್ನೋ ಕಾರಣದಿಂದ ಇವತ್ತಿನ ಪಾಠವನ್ನ ನಾವೆಲ್ಲರೂ ಪಾಠವನ್ನು ಕೇಳಿದ್ರಿಂದ ಏನು ಪುಣ್ಯ ಬರುತ್ತೋ ಆ ಪುಣ್ಯದ ಬಲದಿಂದಾಗಿ ಅವರು ಶೀಘ್ರವಾಗಿ ಗುಣಮುಖರಾಗ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪಾಠವನ್ನ ಪ್ರಾರಂಭ ಮಾಡೋಣ. ನಾರದರು ಹೇಳ್ತಾ ಇದ್ದಾರೆ, ಪೌರೋಹಿತ್ಯಕ್ಕೆ ಅಂತ ತನ್ನ ಗುರುಗಳನ್ನಾಗಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಹಿರಣ್ಯಕಶಿಪು ತನ್ನ ಪುರೋಹಿತರನ್ನಾಗಿ ಶುಕ್ರಾಚಾರ್ಯರನ್ನ ನಿಯಮನ ಮಾಡಿಕೊಂಡಿದ್ದ. ಈ ಶುಕ್ರಾಚಾರ್ಯರ ಮಕ್ಕಳು ಇಬ್ರು ಇದ್ರು, ಷಂಡ ಮತ್ತು ಮರ್ಕ ಅಂತ ಇಬ್ರು ಇದ್ರು. ಈ ಷಂಡ ಮತ್ತು ಮರ್ಕರಿಬ್ಬರು ಕೂಡ ದೊಡ್ಡ ಗುರುಕುಲವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಅಂತಹ ದೊಡ್ಡ ಗುರುಕುಲವನ್ನ ನಡೆಸ್ತಾ ಇದ್ದಂತ ಇವರಿಬ್ರು ಆ ರಾಜನ ಬಳಿಯಲ್ಲಿ ತುಂಬಾ ಆತ್ಮೀಯರಾದಗಿಯೂ ಇದ್ರು. ಹಿಂದಿನ ಕಾಲದಲ್ಲಿ ರಾಜರ ಮಕ್ಕಳಿಗೆ ಅಂತ ಒಂದು ಪ್ರತ್ಯೇಕ ಗುರುಕುಲ, ಮತ್ತೊಬ್ಬರಿಗೆ ಇನ್ನೊಂದು ಗುರುಕುಲ ಅಂತ ಇರ್ಲಿಲ್ಲ. ಏನು ಗುರುಕುಲ ಇರತ್ತೋ ಆ ಒಂದು ಗುರುಕುಲದಲ್ಲೇ ರಾಜನ ಮಕ್ಕಳು ಓದಬೇಕು, ಉಳಿದವರು ಎಲ್ಲರೂ ಓದಬೇಕು. ಉತ್ತಮವಾದ ಶಿಕ್ಷಣ ವ್ಯವಸ್ಥೆ. ಒಳಗಡೆ ಪಾಠ ಏನ್ ಹೇಳ್ಕೊಡ್ತಾರೋ ಅದು ಬೇರೆ. ಕೆಲವೊಮ್ಮೆ ಇಂತಹ ದುಷ್ಟರ ಆಕ್ರಮಣದ ಬಲದಿಂದಾಗಿ ಇವನ ಮಹತ್ವವನ್ನೇ ತಿಳಿಸಿಕೊಡುವಂತಹ ಪಾಠಗಳನ್ನೇ ಅಲ್ಲಿ ಹೇಳ್ಕೊಡಬಹುದು, ನಿಜವಾದ ತತ್ವಗಳನ್ನ ತಿಳಿಸಿಕೊಡದೇ ಇರಬಹುದು. ಆದ್ರೆ ರಾಜನ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಓದಬೇಕಾದಂತಹ ಸ್ಥಳ ಮಾತ್ರ ಆ ಗುರುಕುಲಗಳೇ ಆಗಿತ್ತು. ಪ್ರಹ್ಲಾದನಿಗೆ ಗುರುಕುಲ ವಾಸವನ್ನು ಮಾಡುವಂತಹ ವಯಸ್ಸಾಗಿದೆ ಅಂತ ತಿಳಿದುಕೊಂಡು ಅಷ್ಟವರ್ಷಂ ಉಪನಯೀತ ತಂ ಅಧ್ಯಾಪಯೀತ, 8 ವರ್ಷ ಆದ ತತ್ಕ್ಷಣದಲ್ಲಿ
ವೇದಾಧ್ಯಯನದಲ್ಲಿ ಅಧಿಕಾರ ಇರುವಂತಹ ವ್ಯಕ್ತಿಗಳನ್ನ ಉಪನಯನ ಮಾಡಬೇಕು. ಉಪನಯನವಾದ ತಕ್ಷಣದಲ್ಲಿ ಅವನಿಗೆ ಅಧ್ಯಾಪನ ಮಾಡಿಸ್ಬೇಕು. ಆ ಜವಾಬ್ದಾರಿ ತಂದೆ ತಾಯಿಗಳದ್ದು. ಅದಕ್ಕೆ ಹಿರಣ್ಯಕಶಿಪು ಅವರನ್ನ ಉಪನಯನ ಮಾಡಿಸಿ ಅಧ್ಯಯನಕ್ಕೆ ಅಂತ ಅವರನ್ನ ಕಳಿಸ್ಕೊಡ್ತಾ ಇದ್ದಾನೆ. ಚಂಡ ಮತ್ತು ಮರ್ಕರ ಬಳಿಯಲ್ಲಿ ಚತುಷ್ಟಯಿ ವಿದ್ಯೆ, 4 ವಿದ್ಯೆಗಳು. ದಂಡನೀತಿ, ರಾಜನೀತಿ, ಮತ್ತೆ ಅರ್ಥಶಾಸ್ತ್ರ, ಆಮೇಲೆ ಈ ಭೂಗೋಳ ಶಾಸ್ತ್ರ, ಇವೆಲ್ಲವನ್ನ ಪಾಠ ಮಾಡುವಂತಹ ಸ್ಥಳಗಳು. ಅದರಲ್ಲೂ ಧರ್ಮ, ಅರ್ಥ, ಕಾಮಗಳಿಗೆ ಕಾರಣವಾದದ್ದು ಯಾವುದು, ಇವೆಲ್ಲವನ್ನು ನಿರೂಪಣೆ ಮಾಡುವಂತಹ ದೊಡ್ಡ ಯೂನಿವರ್ಸಿಟಿ ಅವ್ರದ್ದು. ಧರ್ಮದ ಸುಳಿವೇ ಇಲ್ಲದೆ ಇರುವಂತಹ, ಬರೀ ಯಾಂತ್ರಿಕವಾದಂತಹ ವಿದ್ಯೆಯನ್ನು ಹೇಳಿಕೊಡುವಂತಹ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು. ಎಲ್ಲಿ ನೋಡಿದರೂ ಹಿರಣ್ಯಕಶಿಪುವಿನ ಮಹತ್ವವನ್ನು ತಿಳಿಸಿಕೊಡುವಂತಹ, ಭಗವಂತನಲ್ಲಿ ದ್ವೇಷವನ್ನು ಹುಟ್ಟಿಸುವಂತಹ ಗ್ರಂಥಗಳೇ ಇರ್ತಾ ಇತ್ತು. ಈಗ ನಾರ್ತ್ ಕೊರಿಯಾ ಅಂತ ಒಂದು ದೇಶ ಇದೆ. ಅಲ್ಲಿಗೆ ಹೋಗಿ ಬಂದಂಥವ್ರೆಲ್ಲರೂ ಹೇಳ್ತಾರೆ, ಈ ದೇಶ ಒಂದು ತೆರೆದ ಜೈಲು. ಅಲ್ಲಿ ರಾಜನಿಗೆ ಗೊತ್ತಾಗದೇ ಇರೋ ಹಾಗೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಮೇಲೂ ರಾಜನ ಕಣ್ಗಾವಲಿರುತ್ತೆ. ಅವನ ವಿರುದ್ಧವಾಗಿ ನ್ಯೂಸ್ ಚಾನೆಲ್ಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಯಾರೂ ಬರೀಲಿಕ್ಕಿಲ್ಲ. ಅವನ ವಿರುದ್ಧವಾಗಿ ಯಾವ ವಿಷಯಗಳು ಯಾರೂ ಮಾತನಾಡುವ ಹಾಗಿಲ್ಲ. ಪ್ರತಿನಿತ್ಯದಲ್ಲಿ ಅವನ ಮಹಿಮೆಗಳನ್ನೇ ತಿಳಿಸಿಕೊಡುವ, ಅವರ ವಂಶದಲ್ಲಿ ಬಂದವರ ಗುಣಗಳನ್ನೇ ಹೇಳುವಂತಹ ಪಾಠ್ಯ ಭಾಗಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಅವನಿಗೆ ವಿರೋಧಿಯಾದವರು ಯಾರಿದ್ದಾರೋ ಅವ್ರು ಎಲ್ಲರ ಬಗ್ಗೆ ಕೆಟ್ಟದಾಗಿ ಚಿತ್ರಿಸುವಂತಹ ವಿಷಯಗಳನ್ನ ಅಲ್ಲಿ ಚಿಕ್ಕ ಮಕ್ಕಳಿದ್ದಾಗಿನಿಂದ ಹೇಳ್ಕೊಡ್ತಾರೆ. ಅದನ್ನು ಬದಲಾಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಸ್ಥಳದಲ್ಲಿ ಮಕ್ಕಳು ಓದಿದರೆ ಹೇಗಿರ್ತಾರೆ, ಬ್ರೈನ್ ವಾಶ್ ಮಾಡ್ತಾರಲ್ಲ ಆ ಥರ. ಇವರೆಲ್ಲ ಆ ಥರದವರು. ಧರ್ಮ ನಿರಪೇಕ್ಷವಾಗಿ ಪುಣ್ಯ ಪಾಪಗಳ ವಿಷಯಗಳನ್ನು ನಿರೂಪಣೆ ಮಾಡದೇನೆ ಬರೀ ಧರ್ಮ ಇದರ ಸೋಂಕು ಇಲ್ಲದೇನೆ ಅರ್ಥ ಕಾಮಗಳ ಬಗ್ಗೆ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಧರ್ಮದ ಬಗ್ಗೆ ಹೇಳಿದರೂ ಕೂಡ ಇವರು ನಿರೂಪಣೆ ಮಾಡುವಂತಹ ಧರ್ಮದ ರೀತಿಯೇ ಬದಲಾದದ್ದು. ಅಂತಹ ಧರ್ಮದ ವಿಷಯಗಳನ್ನ ಇವರು ಯಾವ ಧರ್ಮ ಅಂತಂದ್ರೆ ಹಿರಣ್ಯಕಶಿಪುವನ್ನ ಪೂಜೆ ಮಾಡೋ ಧರ್ಮ, ಆ ಥರದ್ದನ್ನೆಲ್ಲ ಧರ್ಮ, ಇವೆಲ್ಲ ಧರ್ಮ ಅಂತ ಹೇಳಿಕೊಂಡು ಕೊಡ್ತಾ ಇರ್ತಾರೆ. ಬೇರೆ ಅಸುರ ಬಾಲಕರಿಗೂ ಅವರ ವಿದ್ಯಾಪೀಠದಲ್ಲಿ ಅಥವಾ ತಮ್ಮ ದೊಡ್ಡ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಬಾಲಕರಿದ್ರು ಅವ್ರ ಜೊತೆಯಲ್ಲಿ ಈ ರಾಜನ ಮಗನಿಗೂ ಕೂಡ ಸ್ವಲ್ಪ ವಿಶೇಷವಾದ ಕೇರ್ ತಗೊಂಡು ಆ ವಿಷಯಗಳನ್ನ ತೋರಿಸಿಕೊಡ್ತಾ ಇದ್ದಾರೆ. ಒಳ್ಳೆ ನೀತಿ ಶಾಸ್ತ್ರಜ್ಞ ಇವನು ಪ್ರಹ್ಲಾದ, ಅಷ್ಟು ಚಿಕ್ಕ ಬಾಲಕನಾಗಿದ್ದಾಗ್ಲೆ. ಆದ್ರೆ ಅವನಿಗೆ ಇವರ ದೇಶದಲ್ಲಿದ್ದ ಹಿರಣ್ಯಕಶಿಪುವಿನ ಅಣತಿಯಂತೆ ಮಾಡಲ್ಪಟ್ಟಂತಹ ಪಠ್ಯ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ರು. ಅಪ್ರಾಮಾಣಿಕವಾದ ವಿಷಯಗಳನ್ನು ಹೇಳ್ತಾ ಇದ್ರು. ಅದನ್ನೆಲ್ಲ ಗುರುಗಳು ಇವನಿಗೆ ಎಷ್ಟು ಚೆನ್ನಾಗಿ ಬೋಧನೆ ಮಾಡಿದ್ರು ಕೂಡ ಹೇಳ್ತಾ ಇದ್ದಾರಲ್ಲ ಅಂತ ಕೇಳ್ತಾ ಇದ್ದ. ಯಾವುದನ್ನ ಅಭ್ಯಾಸನೇ ಮಾಡ್ತಾ ಇರ್ಲಿಲ್ಲ. ಬಹಳ ದಿವಸ ಆಯ್ತು, ಒಂದು 5-6 ತಿಂಗಳುಗಳಾಯ್ತು ಗುರುಕುಲದಲ್ಲಿ ಅಭ್ಯಾಸ ಮಾಡಿದ್ದಾನೆ. ಅದು ಆದ್ಮೇಲೆ ಗುರುಕುಲದಲ್ಲಿ ಅಭ್ಯಾಸ ಮಾಡಿದ ಮೇಲೆ ಒಂದು ದಿವಸ ರಜೆಗೆ ಅಂತ ಅವರ ಮನೆಗೆ ಬಂದಿದ್ದಾನೆ. ಬಂದಾಗ ಅವ್ರ ತಂದೆ ತೊಡೆ ಮೇಲೆ ಕೂಡಿಸ್ಕೊಂಡು, ಇಷ್ಟು ದಿವಸ ವಿದ್ಯಾಪೀಠದಲ್ಲಿ ಅಥವಾ ನಿಮ್ಮ ಯೂನಿವರ್ಸಿಟಿಯಲ್ಲೆಲ್ಲ ಇದು ಓದ್ತಾ ಇದ್ದೆಲ್ಲ, ಏನ್ ಕಲ್ತಿದ್ದಿ ಹೇಳಿ, ನಿಮ್ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಹೇಳು ಅಂತ ಕೇಳಿದ. ಅದನ್ನ ಈ ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಬರೋಣ. ನಾರದ ಉವಾಚ
7ನೇ ಸ್ಕಂದದ 5ನೇ ಅಧ್ಯಾಯ. ಪೌರೋಹಿತ್ಯಾಯ ಭಗವಾನ್ ಮೃತಃ ಕಾವ್ಯಃ ಕಿಲಾಸುರೈಃ ಷಂಡಾಮರ್ಕೌ ಸುತೌ ತಸ್ಯ ದೈತ್ಯ ರಾಜಗೃಹಾಂತಿಕೆ. ಹಿರಣ್ಯಕಶಿಪು ತನ್ನ ಪೌರೋಹಿತ್ಯಕ್ಕಾಗಿ ಶುಕ್ರಾಚಾರ್ಯರನ್ನ ನೇಮಿಸಿಕೊಂಡಿದ್ದ, ಅವರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದ. ಆ ಶುಕ್ರಾಚಾರ್ಯರ ಮಕ್ಕಳಾದಂತಹ ಷಂಡ ಮತ್ತು ಮರ್ಕ ಎಂಬ ಇಬ್ಬರು ರಾಜನ ಮನೆಯ ಸಮೀಪದಲ್ಲಿ ಒಂದು ದೊಡ್ಡ ಗುರುಕುಲವನ್ನು ನಡೆಸ್ತಾ ಇದ್ರು. ಹಿರಣ್ಯಕಶಿಪು ಅವರ ಬಳಿಯಲ್ಲಿ ಪ್ರಹ್ಲಾದನನ್ನ ಓದು ಅಂತ ಕಳಿಸಿಕೊಡ್ತಾ ಇದ್ದಾರೆ. ತೌರಾಜ್ಞಾ ಪ್ರಾಪಿತಂ ಬಾಲಂ ಪ್ರಹ್ಲಾದಂ ನಯ ಕೋವಿದಂ ಪಾಠಯಾಮಾಸತು ಪಾಠ್ಯಾನ್ ಅನ್ಯಾಶ್ಚ ಸುರಬಾಲಕಾನ್. ಅನೇಕ ಅಸುರರ ಮಕ್ಕಳೆಲ್ಲರೂ ಅಲ್ಲಿದ್ದಾರೆ. ಅವ್ರಿಗೆ ಪಾಠ ಮಾಡ್ತಾ ಇವರು ಗುರುಕುಲಕ್ಕೆ ತನ್ನ ಮಕ್ಕಳನ್ನು ಕೂಡ ಕಳಿಸಿಕೊಟ್ಟಿದ್ದ, ಮಗನಾದಂತಹ ಪ್ರಹ್ಲಾದನನ್ನು ಕಳಿಸಿಕೊಟ್ಟಿದ್ದಾನೆ. ಎಲ್ಲರ ಜೊತೆಯಲ್ಲಿ ಅವರ ರಾಜ್ಯದಲ್ಲಿ ಹಿರಣ್ಯಕಶಿಪುವಿನ ಅಣತಿಯಂತೆ ಯಾವ ಪಾಠ್ಯ ಭಾಗಗಳಿದ್ಲೋ ಅದೆಲ್ಲವನ್ನ ಪಾಠ ಮಾಡ್ತಾ ಇದ್ದಾರೆ. ಯತ್ತತ್ರ ಗುರುಣಾ ಪ್ರೋಕ್ತಂ ಶುಶ್ರುವೆ ನ ಪಪಾಠಃ ನ ಸಾಧು ಮನಸಾ ಮೇನೆ ಸ್ವರೂಪ ಸದ್ಗ್ರಹಾಶ್ರಯಾನ್. ಕೆಲವೊಂದಿಷ್ಟು ಪಾಠಗಳು ಈಗಿನ ನಮ್ಮ ಪಠ್ಯ ಪುಸ್ತಕಗಳಲ್ಲೂ ಕೂಡ ಅನೇಕ ಪಾಠಗಳೆಲ್ಲ ಇರುತ್ತೆ. ಭಾರತ ದೇಶದ ಇತಿಹಾಸದ ಬಗೆಗೆ, ಅನೇಕ ವಿಷಯಗಳ ಬಗೆಗೆ ದುರಾಗ್ರಹ ಪೂರಿತವಾದಂತಹ ಅನೇಕ ಪಾಠ್ಯ ವಿಷಯಗಳಿರುತ್ತೆ. ಭಾರತೀಯ ಸಂಸ್ಕೃತಿಯನ್ನ ಅವಹೇಳನ ಮಾಡುವಂತಹ, ವಿದೇಶಿಯರ ಆಕ್ರಮಣವನ್ನು ವಿಜೃಂಭಿಸಿ ತೋರಿಸಿ ನಮ್ಮ ದೇಶದ ರಾಜರ ಪರಾಕ್ರಮವನ್ನು ಏನೂ ಇಲ್ಲ ಅಂತ ಮಾಡಿ ತೋರಿಸುವಂತಹ, ಅಥವಾ ಆಕ್ರಮಣಕಾರರಿಂದ ಏನೂ ತೊಂದರೆಯೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇರುವಂತಹ ಅನೇಕ ಪಾಠಗಳನ್ನು ನಾವು ಗಮನಿಸಿರ್ತೇವೆ. ಅದನ್ನು ಚೆನ್ನಾಗಿ ಇತಿಹಾಸಜ್ಞನಾದಂತಹ ವಿದ್ಯಾರ್ಥಿ ಓದಬೇಕಾದ್ರೆ ಮನಸ್ಸಿಗೆ ಅದು ಮುಟ್ಟೋದಿಲ್ಲ. ಆದ್ರೆ ಸಬ್ಜೆಕ್ಟ್ ಆಗಿ ಇಟ್ಟಿದ್ದಾರೆ, ಓದ್ಬೇಕು, ಅನಿವಾರ್ಯವಾಗಿ ಓದ್ತಾ ಇರ್ತಾರೆ. ಹಾಗೆ ಹಿರಣ್ಯಕಶಿಪು ಕೂಡ ಈ ಪಾಠಕ್ಕೋಸ್ಕರ ಇದನ್ನೆಲ್ಲ ಇಟ್ಟಿದ್ದಾನೆ ಅನ್ನೋ ಕಾರಣದಿಂದ ಓದ್ಬೇಕಲ್ಲ ಅಂತ ಅನಿವಾರ್ಯವಾಗಿ ಇದನ್ನ ಕೇಳಿಸ್ಕೊಳ್ತಾ ಇದ್ದ. ಓದ್ತಾ ಇರ್ಲಿಲ್ಲ, ಬರೀ ಕೇಳಿಸ್ಕೊತಾ ಇದ್ದ ಅಷ್ಟೆ. ಯತ್ತತ್ರ ಗುರುಣ ಪ್ರೋಕ್ತಂ ಶುಶ್ರುವೆ ನ ಪಪಾಠ. ಚೆನ್ನಾಗಿ ಕೇಳ್ತಾ ಇದ್ದ ಅಷ್ಟೆ, ನ ಪಪಾಠ ಕೇಳ್ತಾ, ಅದು ಓದ್ತಾ ಇರ್ಲಿಲ್ಲ. ಯಾಕೆಂದ್ರೆ ಗುರುಗಳ ಎದುರುಗಡೆ ಕೂತಾಗ ಕೇಳದೆ ಇದ್ರೆ ಸರಿ ಅನಿಸೋದಿಲ್ಲ, ಅದಕ್ಕೆ ಕೇಳಬೇಕು. ನ ಪಪಾಠ, ಆದ್ರೆ ಅದನ್ನು ಪಾಠ ಮಾಡ್ತಾ ಇರ್ಲಿಲ್ಲ. ವಾಪಸ್ ಅದನ್ನ ಚಿಂತನೆ ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅವನಿಗೆ ಅದು ಮನಸ್ಸಿನಲ್ಲಿ ರುಚಿಸ್ತಾ ಇರ್ಲಿಲ್ಲ. ನಾವು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲು ಇರುವಂತಹ ಅನೇಕ ಜನರ ಮಾತುಗಳನ್ನ ಕೇಳ್ತಾ ಇರ್ತೇವೆ. ಆದ್ರೆ ಅವುಗಳನ್ನ ನಮಗೆ ಅದು ಸರಿ ಇಲ್ಲ ಅಂತ ಗೊತ್ತಿರತ್ತೆ. ಸರಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅನಿವಾರ್ಯವಾಗಿ ಹೇಳ್ತಾ ಇರ್ತಾರಲ್ಲ ಅಂತ ಕೇಳ್ತಾ ಇರ್ತೇವೆ. ಆಮೇಲೆ ಅಯ್ಯೋ ಅವ್ರು ಮಾತನಾಡ್ತಾ ಇರೋದೇ ಹಾಗೆ, ಅದಕ್ಕೇನಷ್ಟು ಮನಸ್ಸಿಗೆ ಹತ್ತಿಸಿಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ ಅಂತ ಮತ್ತೆ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತೇವೆ ಅಷ್ಟೆ. ಹಾಗೇನೆ ಈ ಪ್ರಹ್ಲಾದನಿಗೂ ಕೂಡ ಈ ವಿಷಯಗಳೆಲ್ಲವನ್ನ ಕೇಳ್ತಾ ಇದ್ದ. ಗುರುಗಳು ಪಾಠ ಮಾಡಿದಾಗ ಕೇಳ್ತಾ ಇದ್ದ, ಆದ್ರೆ ಮನಸ್ಸಿಗೆ ರುಚಿಸ್ತಾ ಇರ್ಲಿಲ್ಲ. ಅದನ್ನ ಬಿಟ್ಟು ಬಿಡ್ತಾ ಇದ್ದ, ಅಷ್ಟಕ್ಕೆ ಬಿಟ್ಟು ಬಿಡ್ತಾ ಇದ್ದ. ಅದನ್ನ ಹೇಳ್ತಾ ಇದ್ದಾರೆ. ನಸಾಧು ಮನಸಾ ಮೇನೆ ಸ್ವರೂಪ ಅಸದ್ಗ್ರಹಾಶ್ರಯಂ. ಇದು ಮನಸ್ಸಿಗೆ ಹಿತವನ್ನು ಕೊಡುವಂತಹದ್ದಲ್ಲ, ತಪ್ಪು ಅಂತ ಗೊತ್ತಿದ್ರೂ ಕೂಡ ಅವ್ರ ಪಾಠದಲ್ಲಿ ದುರಾಗ್ರಹದಿಂದಾಗಿ ಸೇರಿಸಿದ್ದಾರೆ, ಅದಕ್ಕೆ ಕೇಳಬೇಕಲ್ಲ ಅಂತ ಕೇಳ್ತಾ ಇದ್ದ ಅಷ್ಟೆ. ಚೆನ್ನಾಗಿ ಕಲೀಲಿಕ್ಕಾಗ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಮನೆಗೆ ಅಂತ ಒಮ್ಮೆ ಬಂದಿದ್ದಾನೆ ಪ್ರಹ್ಲಾದ. ಆವಾಗ ತನ್ನ ತೊಡೆಯ ಮೇಲೆ ಪ್ರಹ್ಲಾದನನ್ನು ಕೂಡಿಸಿಕೊಂಡು, ಈ ಏನು
ತಿಳಿದಿದ್ದೀಯೋ, ಚೆನ್ನಾಗಿ ನಿನಗೇನ್ ಪಾಠ ಕಲಿಸಿದ್ದಾರೋ, ನೀ ಕಲಿತಂತ ಒಳ್ಳೆ ವಿದ್ಯೆ ಏನಾದ್ರೂ ಇತ್ತು ಅಂತಂದ್ರೆ ನಮಗೆ ಹೇಳು ಅಂತ ಕೇಳ್ತಾ ಇದ್ದ. ಈಗ ತಂದೆ ತಾಯಿಗಳೆಲ್ಲ ಮಕ್ಕಳನ್ನು ಹೊಸದಾಗಿ ಸ್ಕೂಲಿಗೆ ಅಲ್ಲಿಗೆ ಇಲ್ಲಿ ಕಳಿಸಿದಾಗ, ಸ್ಕೂಲಿಂದ ಮಕ್ಕಳು ಮನೆಗೆ ಬಂದ ತಕ್ಷಣ ಏನ್ ಹೇಳ್ಕೊಟ್ರು, ನಿನಗೇನ್ ಬರತ್ತೆ ಹೇಳು ಅಂತ ಕೇಳ್ತಾರಲ್ಲ, ಆ ತರ ಇವನು ಕೇಳ್ತಾ ಇದ್ದಾನೆ. ಈಗ ಏನ್ ಚೆನ್ನಾಗಿ ಬರುತ್ತೋ, ಯಾವ ವಿಷಯ ನಿನ್ನ ಮನಸ್ಸಿಗೆ ಹಿಡಿಸಿದೆಯೋ ಆ ವಿಷಯವನ್ನು ಹೇಳು ಅಂತ ಹಿರಣ್ಯಕಶಿಪು ಹೇಳಿದಾಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಪ್ರಹ್ಲಾದ ಉವಾಚ. ಈಗ ಅವನ ಉಪದೇಶ ಏನಿತ್ತು ಅಂದ್ರೆ, ತಂದೆ ಮಹಾ ಅಸುರ, ಭಗವದ್ವೇಷಿ, ಅವನ ಎದುರುಗಡೆಯಲ್ಲಿ ಹೇಳ್ತಾ ಇರುವಂತಹ ಮಾತಿದು. ಅಸುರ ಶ್ರೇಷ್ಠ ಅಂತ ತನ್ನ ತಂದೆಯನ್ನ ಸಂಬೋಧನೆ ಮಾಡಿಕೊಂಡು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಮನಸ್ಸಿನಲ್ಲಿ ಏನು ಮಾತ್ಸರ್ಯ ಇಲ್ಲ, ಕಲ್ತಿದ್ದೇನೆ ಹೇಳಬೇಕು ಅನ್ನುವ ಆಸೆ ಇದೆ. ಅವನು ಹೇಳ್ತಾ ಇದ್ದಾನೆ, ನಮಗೆ ಗೊತ್ತಿರತ್ತೆ ಇದು ತಪ್ಪು ಅಂತ ಗೊತ್ತಿರತ್ತೆ. ತಪ್ಪು ಅಂತ ಗೊತ್ತಿರುವಂತಹ ಹಾದಿಯನ್ನು ತುಳಿದು ಮನಸ್ಸನ್ನ ಹಾಳು ಮಾಡಿಕೊಳ್ಳೋದಕ್ಕಿಂತ ನಾವು ಇದು ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗಿ ಬೇಕಾದ್ರೂ ಪರಮಾತ್ಮನನ್ನ ಆಶ್ರಯಿಸಬೇಕು. ಯಾಕೆ ಅಂತಂದ್ರೆ ಮನಸ್ಸು ಹಾಳಾಗಿ ಹೋಗ್ಬಿಡತ್ತೆ. ಹಾಳಾದಂತಹ ಮನಸ್ಸುಳ್ಳಂತಹ ಜನರ ಮನೆ ತುಂಬಾ ದೊಡ್ಡದಿರತ್ತೆ. ಅನೇಕ ಕೊಠಡಿಗಳಿರುವಂತಹ, ಎಲ್ಲಿ ನೋಡಿದರೂ ಕೂಡ ವೈಭವೋಪೇತವಾದಂತಹ ವಸ್ತುಗಳಿರುವಂತಹ, ತುಂಬಾ ಖರ್ಚು ಮಾಡಿದಂತಹ ಒಳ್ಳೆ ಮನೆ ಇರುತ್ತೆ. ಆದರೆ ಅವ್ರ ಮನಸ್ಸಿನ ನೆಮ್ಮದಿಯೇ ಇಲ್ಲ. ಮನಸ್ಸಿನ ನೆಮ್ಮದಿಯೇ ಇಲ್ಲದೆ ಇರುವಂತಹ ಆ ವ್ಯಕ್ತಿಗಳ ಮನೆ ಕತ್ತಲನ ಒಳಗಡೆಯಲ್ಲಿ ಆಳವಾದ ಬಾವಿಯಲ್ಲಿ ಇಳಿದಿದ್ದಾರೆ. ಬಾವಿಯಲ್ಲಿ ಯಾವ ಬೆಳಕು ಕೂಡ ಬರ್ತಾ ಇಲ್ಲ. ಗಾಢವಾದ ಕತ್ತಲೆಯಲ್ಲಿ ಬಾವಿಯ ಒಳಗಡೆಯಲ್ಲಿ ಇಳಿದ ಹಾಗೆ. ಅದು ಕತ್ತಲಾದಂತಹ ಬಾವಿ. ರಾತ್ರಿ ಸಂದರ್ಭದಲ್ಲಿ ಕತ್ತಲು ಬಾವಿ ಇದೆ, ಅದಕ್ಕೆ ಕಟ್ಟೆ ಇಲ್ಲ, ಏನೇ ಇಲ್ಲ. ಆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತಂದ್ರೆ ನಾವು ಅದ್ರಲ್ಲಿ ಬೀಳ್ಲಿಕ್ಕೆ ಅದು ಇರೋ ಹಾಗಿರತ್ತೆ. ಹಾಗೇನೆ ಈ ಮನಸ್ಸು ನೆಮ್ಮದಿ ಕಳೆದುಕೊಂಡಿರ್ತಾರಲ್ಲ, ಅವರ ಮನೆ ಏನಿದೆಯೋ ಅದು ಅವರ ಅಧಃಪತನಕ್ಕೆ ಕಾರಣವಾಗತ್ತೆ. ಇಂಥ ಮನೆಯಲ್ಲಿದ್ರೆ ಉಪಯೋಗ ಇದೆ. ಮನಸ್ಸಿನ ನೆಮ್ಮದಿ ಇಲ್ಲದ ಮೇಲೆ ಅಂಥ ಸ್ಥಳದಲ್ಲಿ ಇರೋದು ಬೇಡ. ಅದನ್ನು ಬಿಟ್ಟು ಕಾಡಿಗೆ ಹೋಗಿ ಪರಮಾತ್ಮನ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದು ಬಿಡಬೇಕಷ್ಟೆ. ಇದು ನಮ್ಮ ಗುರುಕಲ್ಲದಲ್ಲಿ ನಾನು ಕಲಿತಂತಹ ವಿದ್ಯೆ. ಈಗ ಮಹಾ ಅನರ್ಥದ ಕೆಲಸಗಳನ್ನ ನೀ ಮಾಡ್ತಾ ಇದ್ದಿ. ಎಲ್ಲಾದ್ರೂ ಯಜ್ಞ ಯಾಗಾದಿಗಳಾಗ್ತಾ ಇತ್ತು ಅಂದ್ರೆ ಅದನ್ನ ತಡಿತಾ ಇದ್ದಿ. ಯಾರಾದ್ರೂ ವೇದಾಧ್ಯಯನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಭಂಗವನ್ನು ತರ್ತಾ ಇದ್ದಿ. ಇಷ್ಟೆಲ್ಲ ಕಷ್ಟಗಳನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅಯ್ಯೋ ಈ ಕಷ್ಟ ಯಾರಿಗ್ ಬೇಕಪ್ಪ ಅಂತ ಅಂದ್ಕೊಂಡು ಆ ಕಷ್ಟದ ಸಹಿಷ್ಣುತೆ ಯಾರಲ್ಲೂ ಇಲ್ಲ. ಬೇಡ, ಈ ಕಷ್ಟವನ್ನು ಸಹಿಸಿಕೊಳ್ಳೋಣ ಅಂತ ಯಾರಿಗೂ ಇಲ್ಲ. ಹೋಗ್ಲಿ ಬಿಡು ಅಂತ ಅಂದುಕೊಂಡು ತಮ್ಮ ಮನಸ್ಸಿಗೆ ವಿರುದ್ಧವಾದ ರೀತಿಯಲ್ಲಿ ನೀನು ಹೇಳಿದಂತಹ ನಿಬಂಧನೆಗಳನ್ನ ಪಾಲಿಸಿಕೊಂಡು ಜನ ಎಲ್ಲ ಇದ್ದಾರೆ. ಆದರೆ ಮನಸ್ಸಿನ ನೆಮ್ಮದಿಯೇ ಇಲ್ಲ. ಅಯ್ಯೋ ಇದನ್ನು ಮಾಡ್ಬೇಕಾಗಿತ್ತು, ಮಾಡ್ಲಿಕ್ಕಾಗ್ತಾ ಇಲ್ಲ, ಮಾಡ್ಬೇಕಾಗಿತ್ತು, ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತಂದುಕೊಂಡು ಮನಸ್ಸಿನ ನೆಮ್ಮದಿಯೇ ಇಲ್ಲದೇನೆ ಜನರೆಲ್ಲ ದುಃಖದಿಂದಾಗಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ಮನೆಗಳೆಲ್ಲ ಕತ್ತಲು ತುಂಬಿದ ಬಾವಿಯ ಹಾಗಿದೆ. ಅವರ ಅಧಃಪಾದಕ್ಕೆ ಕಾರಣವಾಗ್ತಾ ಇದೆ. ಮನೆ ಎಂದಿಗೂ ಕೂಡ ಮನುಷ್ಯನ ಉನ್ನತಿಗೆ ಕಾರಣವಾಗಬೇಕು, ಜೀವನ ಉದ್ಧಾರಕ್ಕೆ ಕಾರಣವಾಗಬೇಕು. ಜೀವನ ಉದ್ಧಾರಕ್ಕೆ ಕಾರಣವಾಗದೇ ಇರುವಂತಹ ಮನೆಗಳು, ಮತ್ತೆ ಮತ್ತೆ ಅವನ ದುಃಖವನ್ನ ಹೆಚ್ಚಿಸುವಂತಹ ಮನೆಗಳು ಕತ್ತಲು ಬಾವಿಗಳಂತೆ. ಹಾಗಾಗಿ ನಮ್ಮ ನಗರದ ಜನರೆಲ್ಲರೂ ಕೂಡ ಇಂತಹ ಕತ್ತಲೆಯ ಬಾವಿಯಲ್ಲಿ ಇದ್ದಾಗ ಆಗಿದ್ದಾರೆ. ಇವರೆಲ್ಲರೂ ಕೂಡ ಇದನ್ನ ಬಿಟ್ಟು ಕಾಡಿಗೆ ಹೋಗಿ ಬದುಕೋದು ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಂತ ತಂದೆ ಎದುರುಗಡೆಯಲ್ಲಿ
ಇಷ್ಟು ಚಿಕ್ಕ ವಯಸ್ಸಿನ ಚೋಟುದ್ದ ಬಾಲಕ ಹೇಳ್ತಾ ಇದ್ದಾನೆ. ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮ ಪಾಪಂ ಗ್ರಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ನಮ್ಮೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಧರ್ಮ ಇಲ್ಲ, ಮನೆಯಲ್ಲಿ ಧರ್ಮಾಚರಣೆ ಇಲ್ಲ ಅಂತಾದ್ರೆ ಆ ಮನೆ ಕತ್ತಲು ಬಾವಿಗೆ ಸಮಾನ. ಹಾಗಾಗಿ ಮನೆಯಲ್ಲಿ ಸ್ವಲ್ಪವಾದರೂ ಧರ್ಮಾಚರಣೆಯನ್ನ ಪ್ರಾರಂಭ ಮಾಡಬೇಕು. ಒಂದೊಂದು ಹೆಜ್ಜೆಗಳನ್ನಾದ್ರೂ ಈ ಧರ್ಮದ ಮಾರ್ಗದಲ್ಲಿ ಇಡಬೇಕು ಅನ್ನುವಂಥ ದೊಡ್ಡ ಸಂದೇಶವನ್ನ ಚಿಕ್ಕ ವಯಸ್ಸಿನ ಬಾಲಕ ಹಿರಣ್ಯಕಶಿಪುಗಳ ಹಾಗೆ ಇರುವಂತ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಇದಕ್ಕೆ ಒಂದು ಇದಿದೆ, ಕಶಿಪು ಅಂತ ಅನ್ನೋದಕ್ಕೆ ದಿಂಬು ಅಂತ ಅರ್ಥ ಸಂಸ್ಕೃತದಲ್ಲಿ, ಅಥವಾ ಹಾಸಿಗೆ ಅಂತ ಅರ್ಥ. ನಮಗೆಲ್ಲ ಹಿರಣ್ಯವೇ ಕಶಿಪು ಆಗಿ ಇದೆ. ನಮಗೆ ದುಡ್ಡು ಇದೆಲ್ಲ ಹಾಸಿ ಹೊದ್ದುಕೊಂಡು ಮಲಗಬೇಕು. ನಾವೆಲ್ಲರೂ ಕೂಡ ಹಿರಣ್ಯವನ್ನ ಹಾಸಿ ಹೊದ್ದು ಮಲ್ಕೊಳ್ಬೇಕು ಅಂತ, ಸಂಪತ್ತನ್ನ ಹಾಸಿ ಹೊದ್ದು ಮಲ್ಕೊಳ್ಬೇಕು ಅಂತ ಆಸೆ ಇರುವಂತಹ ಹಿರಣ್ಯಕಶಿಪುಗಳೇ. ನಮ್ಮಂಥವ್ರಿಗೆ ನಿಮ್ಮ ಸಂಪತ್ತೆಲ್ಲವೂ ಕೂಡ ಅದು ಐಹಿಕವಾದ ಸಂಪತ್ತಿರಬಹುದು, ಯಾವುದೇ ಸಂಪತ್ತಿರಬಹುದು, ಈ ಎಲ್ಲ ಸಂಪತ್ತು ಕೂಡ ಸಾರ್ಥಕವಾಗಿರ್ಬೇಕು ಅಂತಂದ್ರೆ ಅದರ ಜೊತೆಯಲ್ಲಿ ಪರಮಾತ್ಮನಿರ್ಬೇಕು, ಧರ್ಮವಿರ್ಬೇಕು. ಅದು ಇಲ್ಲ ಅಂತಂದ್ರೆ ಈ ಸಂಪತ್ತು ಬಂಧಕವಾಗತ್ತೆ ಅಂತ ಅವನ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಅವನು ಹೇಳಿದಾಗ ನಮ್ಮೆಲ್ಲರ ರಿಯಾಕ್ಷನ್ ಇರತ್ತ ಅದನ್ನೇ ಹೇಳ್ತೇವೆ. ಹಿರಣ್ಯಕಶಿಪುನು ಅದನ್ನೇ ಮಾಡ್ದ. ಇದು ಪರಮಾತ್ಮನನ್ನ ಹೊಗಳ್ತಾ ಇದ್ದಾನಲ್ಲ, ಕೇಳಿ ಸಭೆ ಮಧ್ಯದಲ್ಲಿದ್ದಾನೆ, ಸಿಟ್ಟು ಬರ್ತಾ ಇದೆ, ಆದ್ರೆ ತಡೆದುಕೊಂಡು ನಗ್ತಾ ಇದ್ದಾನೆ. ಈ ಕೆಲವೊಂದಿಷ್ಟು ಜನ ಗೂಢಚಾರರೆಲ್ಲ ಇರ್ತಾರಲ್ಲ, ಗೂಢಚಾರರು ಎಲ್ಲೆಲ್ಲೋ ಇರ್ತಾರೆ, ಎಲ್ಲೆಲ್ಲೋ ಇದ್ದು ರಾಜನ ಗುಹ್ಯವಾದಂತಹ ವಿಷಯಗಳೆಲ್ಲವನ್ನು ಕೂಡ ಬಯಲು ಮಾಡಿ ರಾಜನಿಗೆ ಕಿರಿಕಿರಿಯನ್ನುಂಟು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಹಿತವಾದ ಕೆಲಸಗಳನ್ನ ಗೂಢಚಾರರು, ಶತ್ರು ಪಕ್ಷದ ಗೂಢಚಾರರೆಲ್ಲ ರಾಜ್ಯದ ಒಳಗಡೆಯಲ್ಲಿ ಸೇರ್ಕೊಂಡು ಮಾಡ್ತಾ ಇರ್ತಾರೆ. ಹಿರಣ್ಯಕಶಿಪು ಯೋಚನೆ ಮಾಡ್ತಾ ಇದ್ದಾನೆ, ದೇವತೆಗಳೆಲ್ಲ ತಮ್ಮ ಪಕ್ಷದ ಅನೇಕ ಗೂಢಚಾರರಾಗಿ ಬ್ರಾಹ್ಮಣರನ್ನ ಈ ಪಾಠಶಾಲೆಗಳಲ್ಲಿ, ರಾಜ್ಯದ ಅನೇಕ ಮೂಲೆಗಳಲ್ಲಿ ಸೇರಿಸಿ ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಾಗೋದಿಲ್ಲ ಅವ್ರು ಯಾರು ಅಂತ. ಅವ್ರು ಬಂದು ನೀವ್ಯಾರು ಅಧ್ಯಾಪನ ಮಾಡೋ ಸಂದರ್ಭದಲ್ಲಿ ಇಲ್ಲದೆ ಇದ್ದಾಗ ಇವನ ಕಿವಿಯಲ್ಲಿ ಏನೇನೋ ಕೆಟ್ಟ ವಿಷಯಗಳನ್ನು ಓದ್ಬಿಟ್ಟಿದ್ದಾರೆ. ಹಾಗಾಗಿ ಇವನ್ ತಲೆ ಹಾಳಾಗಿ ಹೋಗಿದೆ. ಅವ್ರು ಬಂದು ಬೋಧನೆ ಮಾಡಿದ್ರಿಂದ ಇವ್ರ ತಲೆ ಎಲ್ಲ ಹಾಳಾಗಿ ಹೋಗಿದೆ. ಹಾಗಾಗಿ ಅವರು ಇವರು ಬಂದು ಇವನಿಗೆ ಕೆಟ್ಟು ಕೊಳಕ ಉಪದೇಶ ಮಾಡದೇ ಇರೋ ಹಾಗೆ ಇವನ್ ತಲೆಯಲ್ಲಿ ಅಪ್ಪಿ ತಪ್ಪಿ ಧರ್ಮದ ವಿಷಯಗಳು ಹೋಗ್ಬಾರ್ದು. ಹರಿ ಹರಿ ಅಂತ ಅಪ್ಪಿ ತಪ್ಪಿ ಹೇಳಬಾರ್ದು. ಸಂಸ್ಕೃತದಲ್ಲಿ ಹರಿ, ಬಟ್ಟೆಯನ್ನ ಹರಿ ಅಂತ ಅನ್ಬೇಕಾದ್ರೂ ಹರಿ ಅಂತ ಅನ್ಬಾರ್ದು, ತುಂಡು ಮಾಡು ಅಂತ ಅನ್ಬೇಕು. ಬಾಯಲ್ಲಿ ಅಪ್ಪಿ ತಪ್ಪಿನೋ ಹರಿ ಅನ್ನೋ ಶಬ್ದ ಬರಬಾರ್ದು. ಸಂಸ್ಕೃತದಲ್ಲಿ ಹರಿ ಅನ್ನೋದಕ್ಕೆ ಕಳ್ಳ ಅಂತ ಹೆಸರಿದೆ. ಕಳ್ಳನಿಗೆ ಹರಿ ಅಂತ ಶಬ್ದವನ್ನು ಕರೀತಾರೆ. ಕಳ್ಳನನ್ನು ಕರಿಬೇಕಾದ್ರೂ ಚೋರ ಅನ್ಬೇಕೇ ಹೊರತಾಗ ಅಪ್ಪಿ ತಪ್ಪಿ ಅವನ ಬಾಯಲ್ಲಿ ಹರಿ ಅನ್ನೋ ಶಬ್ದ ಬರಬಾರ್ದು. ಹರಿ, ನಾರಾಯಣ ಈ ಶಬ್ದಗಳು ಇವನ ಬಾಯಲ್ಲಿ ಬರದೇ ಇರೋ ಹಾಗೆ, ಶತ್ರು ಪಕ್ಷದವ್ರು ಯಾರ ಕೈಗೂ ನನ್ನ ಮಗ ಸಿಗದೇ ಇರೋ ಹಾಗೆ ಚೆನ್ನಾಗಿ ಗುಪ್ತವಾಗಿ ಇವನನ್ನು ಬೆಳೆಸಿ ನಾನು ಹೇಳಿಕೊಟ್ಟಂತಹ ತತ್ವಜ್ಞಾನವನ್ನ ಇವನಿಗೆ ಬರೋ ಹಾಗೆ ಮಾಡಿ ನನ್ನ ಬಗೆಗಿನ ತತ್ವಜ್ಞಾನವನ್ನ ತಂದುಕೊಡಿ ಅಂತ ಅವ್ರೆಲ್ರಿಗೂ ಸ್ವಲ್ಪ ಬೈದ ಬುದ್ಧಿ ಹೇಳಿ ಮಗನನ್ನ ಕಳಿಸ್ಕೊಡ್ತಾ ಇದ್ದಾನೆ ಮತ್ ವಾಪಸ್. ಶ್ರುತ್ವಾ ಪುತ್ರ ಗಿರೋ ದೈತ್ಯ ಪರಪಕ್ಷ ಸಮೀಹಿತಾ ಜಹಾಸ ಬುದ್ಧಿರ್ಬಾಲಾನಾಂ ಭಿದ್ಯತೆ ಪರಬುದ್ಧಿಭಿ. ಚಿಕ್ಕ ಮಕ್ಕಳಿಗೆಲ್ಲ ಬುದ್ಧಿ ಕೆಳಿಸ್ಬೇಕು ಅಂತಂದ್ರೆ ಯಾವಾಗ್ಲೂ ಅವ್ರ ಜೊತೆಗೆ ಇರ್ಬೇಕಾಗಿಲ್ಲ. ತಂದೆ ತಾಯಿ ಅವ್ರ ಪಕ್ಕದಲ್ಲಿ ಇಲ್ದೇ ಇದ್ದಾಗ ಬಂದು ಏನೋ ಚಿಕ್ಕದಾಗಿ ಮಾತನ್ನ ಹೇಳಿ ಹೋಗ್ಬಿಟ್ರು ಅಂದ್ರೆ ಆ ಮಗುವಿನ ಬುದ್ಧಿ ಎಲ್ಲ ಹಾಳಾಗಿ ಹೋಗ್ಬಿಡತ್ತೆ. ತಂದೆ ತಾಯಿಗಳೆಲ್ಲ ತುಂಬಾ ಜೋಪಾನವಾಗಿ ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ, ಒಳ್ಳೆ ಸಂಸ್ಕಾರಗಳನ್ನು ಕೊಡ್ತಾ ಇರ್ತಾರೆ. ಅವರು ಇವರು ಬಂದು 1-2 ದಿವಸ ಇದ್ದು
ಹೋಗುವಂತಹ ಜನರ ಮಾತುಗಳಿಗೆ ಮಕ್ಕಳ ಬುದ್ಧಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಈ ಶತ್ರು ಪಕ್ಷದವರೆಲ್ಲ ಬಂದು ಇವ್ರ ಬುದ್ಧಿಯನ್ನು ಹಾಳು ಮಾಡ್ತಾ ಇದ್ದಾರೆ, ನೀವು ಸರಿಯಾಗಿ ಇವನಿಗೆ ಶಿಕ್ಷಣವನ್ನು ಕೊಡಿ. ಸಮ್ಯಕ್ ವಿಧಾರ್ಯತಾಂ ಬಾಲೋ ಗುರುಗೇಹೇ ದ್ವಿಜಾತಿಭಿಃ ವಿಷ್ಣು ಪಕ್ಷ ಪ್ರತಿಚ್ಛನ್ನೈಃ ಭಿದ್ಯೇತಾಸ್ಯ ನ ಭಿದ್ಯೇತಾಸ್ಯ ಧೀರ್ಯಥಾ. ಮಾರುವೇಷದಿಂದ ವಿಷ್ಣು ಪಕ್ಷದ ಅನೇಕ ಜನ ಬಂದು ನಮ್ಮ ವಿದ್ಯಾಲಯದಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಅನ್ಸತ್ತೆ, ಅವ್ರ ಜೊತೆಯಲ್ಲಿ ಸೇರಿ ಇವನು ಬುದ್ಧಿ ಹಾಳಾಗಬಾರದು. ಕೆಲವೊಂದಿಷ್ಟು ಜನ ಸ್ಕೂಲ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಪ್ರಗತಿಗಾಮಿಗಳು ಅಂತಿರ್ತಾರೆ. ಸ್ಕೂಲ್ ಯೂನಿಯನ್ ಮಾಡ್ಕೊಂಡು ಅವರಲ್ಲೇ ಒಂದಿಷ್ಟು ಜನ ಸಿಡಿದೆದ್ದು ಇದು ತಪ್ಪು ಸರಿ ಅಂತ ಹೇಳುವ ಜನರೆಲ್ಲ ಇರ್ತಾರಲ್ಲ, ಆ ತರ ಯಾರೋ ಒಬ್ಬನಿದ್ದಾನೆ. ಅವರನ್ನು ಚೆನ್ನಾಗಿ ಹುಡುಕಿ ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ, ಪ್ರಹ್ಲಾದ ಅವ್ರ ಜೊತೆಯಲ್ಲಿ ಸೇರದೇ ಇರೋ ಹಾಗೆ ಮಾಡಿ ಅಂತ ಆಜ್ಞಾಪನೆಯನ್ನ ಕೊಡ್ತಾ ಇದ್ದಾನೆ ಚಂಡಾಮರ್ಕರಿಗೆ. ಸಮ್ಯಕ್ ವಿಧಾರ್ಯತಾಂ ಬಾಲೋ ಗುರುಗೇಹೇ ದ್ವಿಜಾತಿಭಿಃ ವಿಷ್ಣು ಪಕ್ಷ ಪ್ರತಿಚ್ಛನ್ನೈಃ ನ ಭಿದ್ಯೇತಾಸ್ಯ ಧೀರ್ಯಥಾ. ಇವನ ಬುದ್ಧಿ ಹಾಳಾಗದೆ ಇರೋ ಹಾಗೆ ಚೆನ್ನಾಗಿ ಇವರಿಗೆ ಉಪದೇಶ ಕೊಡಿ. ಆದ್ಮೇಲೆ ವಾಪಸ್ಸು ಇವನ್ ಪಾಠಶಾಲೆಗೆ ಹೋದ. ಗುರುಗಳೆಲ್ಲ ತಾವ್ ಯಾವ ಮನೆಯಲ್ಲಿದ್ರೋ ಆ ಮನೆಗೆ ಕರ್ಕೊಂಡ್ರು. ನೀ ಪಾಠಶಾಲೆಯಲ್ಲೆಲ್ಲ ಇರ್ಬೇಡ, ಬಾ ನಮ್ ಮನೆಗೆ ಬಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ ಅಂತ ಅನ್ಕೊಂಡು ಮಾತನಾಡ್ತಾ ಇದ್ದಾರೆ. ಚೆನ್ನಾಗಿ ಅವನನ್ನು ಸಮಾಧಾನವಾಗಿ, ಯಾಕೆ ರಾಜನ ಮಗ, ಜೋರಾಗಿ ಬೈಯೋ ಹಾಗಿಲ್ಲ, ಸಮಾಧಾನವಾದಂತಹ ಮಾತಿನಿಂದ ಹೊಗಳ್ತಾ ಇದ್ದಾರೆ. ನೀ ಬಹಳ ಬುದ್ಧಿವಂತ, ಚೆನ್ನಾಗಿ ಓದ್ತಾ ಇದ್ದಿ ಅಂತ ಅನ್ಕೊಂಡಿದ್ವಿ, ನಾವು ಮಾಡೋ ಪಾಠ ಎಲ್ಲ ಕೇಳ್ತಾ ಇದ್ವಿ, ಆದ್ರೆ ಯಾಕೆ ಈ ತರ ಮಾಡ್ತಾ ಇದ್ದಿ ಅಂತ ಗೊತ್ತಾಗ್ತಾ ಇಲ್ಲ, ಏನಾಗಿದೆ ನಿನಗೆ, ಯಾರು ಬಂದು ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಬೇರೆ ಹುಡುಗರು ಯಾರು ಈ ತರ ಕೆಟ್ಟ ಬುದ್ಧಿ ಕಲ್ತಿಲ್ಲ. ನಾರಾಯಣನಿಗೆ ನಮಸ್ಕಾರ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಬೆಳಿಗ್ಗೆ ಬೇಗ ಹೇಳೋದು, ಸ್ತೋತ್ರ ಹೇಳೋದು, ಇದೆಲ್ಲ ಕೆಟ್ಟ ಬುದ್ಧಿ. ಇದು ಈ ಕೆಟ್ಟ ಬುದ್ಧಿ ಯಾವುದು ನಮ್ಮ ಗುರುಕುಲದಲ್ಲಿರುವ ವಿದ್ಯಾರ್ಥಿಗಳಿಗಿಲ್ಲ. ನಿನ್ನಲ್ಲಿ ಇಂಥ ಕೆಟ್ಟ ಬುದ್ಧಿ ಯಾರ ತಲೆಯಲ್ಲಿ ತುಂಬಿಸಿದ್ರೆ ಹೇಳು. ದೇವರಿಗೆ ನಮಸ್ಕಾರ ಮಾಡೋದಂತೆ, ದೇವರನ್ನು ಹೊಗಳುವಂತಹ ಸ್ತೋತ್ರಗಳನ್ನು ಹೇಳೋದಂತೆ, ದೈತ್ಯನಾದಂತಹ ಇಷ್ಟೆಲ್ಲ ದೇಶಕ್ಕೆ ಒಡೆಯನಾದಂತಹ ನಿಮ್ಮ ತಂದೆಯನ್ನ ಕಡಿಮೆ ಮಾಡಿ ಹೇಳೋದಂತೆ ಯಾರು ಕೊಟ್ಟಿದ್ದಾರೆ ಇಂಥ ದುಷ್ಟ ಬುದ್ಧಿಯನ್ನು ನಿನಗೆ ಅಂತ ಅವರು ಪ್ರಹ್ಲಾದನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥಯ ಮಾಮೃಷ. ಯಾರು ನಿನಗೆ ಕೆಟ್ಟ ಬುದ್ಧಿಯನ್ನು ಹೇಳ್ಕೊಟ್ಟಿದ್ದಾರೆ ಹೇಳು, ಅವ್ರಿಗೆ ಚೆನ್ನಾಗಿ ಶಿಕ್ಷೆ ಕೊಡ್ಬೇಕು. ಬಾಲಾನತಿ ಕುತಸ್ತುಭ್ಯಂ ಏಷ ಬುದ್ಧಿ ವಿಪರ್ಯಯ. ಈ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ರಾಕ್ಷಸರೆಲ್ಲ ಹೇಗೆ ಚೆನ್ನಾಗಿ ಇನ್ನೊಬ್ರಿಗೆ ಹಿಂಸೆ ಮಾಡ್ಕೊಂಡಿದಾರ ನೋಡಿ, ನೀನು ಆ ತರನೇ ಇರ್ಬೇಕು. ಅದನ್ ಬಿಟ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಇಲ್ಲಿ ಕುತ್ಕೊಂಡು ಪುರಾಣ ಪ್ರವಚನ ಶುರು ಮಾಡ್ಬಿಟ್ಟಿ ಅಂತಂದ್ ಹೇಳಿದ್ರೆ ನಮ್ ಗುರುಕುಲದ ವಾತಾವರಣ ಎಲ್ಲ ಹಾಳಾಗ್ ಹೋಗತ್ತೆ. ದೇವ್ರ ಬಗ್ಗೆ ಇಲ್ಲಿ ಮಾತನ್ನ ತರಬಾರ್ದಪ್ಪ. ದೇವ್ರು ಅಂತ ನೀ ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಅದಕ್ ಫೋಟೋ ಯಾವ್ದು ಅಂತಂದ್ರೆ ನಿಮ್ಮ ಅಪ್ಪನ ಫೋಟೋ ಹಾಕೋ, ಅವ್ನ್ ಮೂರ್ತಿ ಮಾಡ್ಕೋ, ಅವನಿಗೆ ಅಭಿಷೇಕ ಮಾಡು, ಶಂಕರಿಂದ ಅಭಿಷೇಕ ಮಾಡು, ಆ ಪುಷ್ಪಾರ್ಚನೆ ಮಾಡು, ಅಲಂಕಾರ ಮಾಡು, ಬೇಕಾದ್ ಮಾಡು. ದೇವ್ರ ಮೂರ್ತಿ ತಂದೆ ದೇವ್ರ ಬಗ್ಗೆ ಪ್ರವಚನ ಮಾಡ್ದೆ ಇದನ್ನೆಲ್ಲ ಮಾಡಬಾರ್ದು, ಕೆಟ್ಟ ಕೆಲಸ ಇದು. ಈ ಕೆಟ್ಟ ಬುದ್ಧಿ ಯಾರು ಹೇಳ್ಕೊಟ್ಟಿದ್ದಾರೆ, ಈ ತರ ಪೂಜೆ ಮಾಡ್ಬೇಕು, ಅವನ್ ಬಗ್ಗೆ ಹೇಳ್ಬೇಕು, ಸ್ತೋತ್ರ ಹೇಳ್ಬೇಕು ಅಂತ. ಸುಮ್ನೆ ಇರೋ, ಅದನ್ನ ಮಾಡ್ಬೇಡ. ಮತ್ತಿನ್ನೊಂದು, ಯಾರಾದ್ರೂ ಹೇಳ್ಕೊಟ್ ಬುದ್ಧಿ ಹಾಳಾಗಿದೇನೋ, ನಿನಗೆ ಸ್ವಾಭಾವಿಕವಾಗಿ ಈ ತರ ಮಾಡ್ಬೇಕು ಅಂತ ಬಂದಿದೇನೋ ಹೇಳು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪ್ರಹ್ಲಾದ ವಾಪಸ್ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾನೆ. ಬುದ್ಧಿ ಭೇದ ಪರಕೃತಃ ಉತಾಹೋತೆ ಸ್ವತೋ ಭವತ್ ಭಣ್ಯತಾಂ ಶ್ರೋತು ಕಾಮಾನಾಂ ಗುರುಣಾಂ ಕುಲನಂದನ. ಇಡೀ ವಂಶಕ್ಕೆ ಉದ್ಧಾರಕನಾದವ್ ನೀನು ಪ್ರಹ್ಲಾದ. ನಿನಗೆ ಈ ಕೆಟ್ಟ ಬುದ್ಧಿಯನ್ನ ಯಾರಾದ್ರೂ ಹೇಳ್ಕೊಟ್ಟು ಬಂದಂತಹದ್ದೋ ಅಥವಾ ಸ್ವಾಭಾವಿಕವಾಗಿ ನಿನ್ನಲ್ಲೇ ಈ ಬುದ್ಧಿ ಇದೆನೋ ಹೇಳ್ಬಿಡು. ಯಾರಾದ್ರೂ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಅವರನ್ನ ಈ ಗಡೀಪಾರ್ ಮಾಡ್ಬೇಕು, ಅವ್ರನ್ನ ಕೊಂದೇ ಹಾಕ್ಬಿಡ್ಬೇಕು ನಾವು, ನಮಗ ಆ ತರದ ಆದೇಶ ಎಲ್ಲ ಬಂದಿದೆ, ಹೇಳು ಅಂತ ಕೇಳ್ತಾ ಇದ್ದ. ಇಷ್ಟ ಚೆನ್ನಾಗಿ ಪರಮಾತ್ಮನ ಬಗ್ಗೆ ಮಾತು ಬರಬಾರ್ದು ಅಂತ ಹೇಳಿಕೊಂಡು ಗಿಳಿಗೆ ಹೇಳಿದಾಗ ಹೇಳಿ ಈ ಪ್ರಹ್ಲಾದನನ್ನ ಟ್ರೈನ್ ಮಾಡ್ತಾ ಇದ್ರೆ, ಆ ಪ್ರಹ್ಲಾದ ಎಂಥ ಮೊಂಡು ಇದ್ದಾನೆ ಅಂತಂತ ಹೇಳಿದ್ರೆ ದೇವರನ್ನ ನಮಸ್ಕಾರ ಮಾಡ್ಕೊಂಡೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾನ. ಪ್ರಹ್ಲಾದ ಉವಾಚ ಪರಸ್ವಶ್ಚೇತ್ಯ ಸದ್ಗ್ರಾಹ ಪುಂಸಾಂ ಯನ್ಮಾಯಯಾ ಕೃತಃ
ವಿಮೋಹಿತ ಧಿಯಾಂ ದೃಷ್ಟಃ ತಸ್ಮೈ ಭಗವತೆ ನಮಃ. ದೇವರನ್ನ ಅವ್ನು ನಮಸ್ಕಾರ ಮಾಡ್ತಾ ಇದ್ದಾನೆ. ಏನು ಅಂತಂದ್ರೆ, ದೇವರೇ, ನಿಜವಾಗಿ ಇಡೀ ಜಗತ್ತಿನ ಆಧಿಪತ್ಯ ಇರೋದು, ಅಷ್ಟೆಲ್ಲ ದೊಡ್ಡ ಸಾಮರ್ಥ್ಯ ಇರೋದು ಬೇರೆ ಯಾರಿಗೂ ಅಲ್ಲ, ನಿನಗೊಬ್ಬನಿಗೇನೆ ಇಷ್ಟೆಲ್ಲ ಸಾಮರ್ಥ್ಯ ಇರುವಂತಹದ್ದು. ಆದ್ರೆ ದುರ್ಬುದ್ಧಿಯ ಜನರೆಲ್ಲರಿಗೂ ಕೂಡ ತಾತ್ಕಾಲಿಕವಾಗಿ ನಾವೇ ಸ್ವತಂತ್ರರು, ನಮ್ದೇ ಮನೆ, ನಮ್ದೇ ಕಾರು, ನಮ್ದಿಷ್ಟು ದೊಡ್ಡ ಭೂಮಿ, ನಮ್ದಿಷ್ಟು ದೊಡ್ಡ ಸಂಪತ್ತು ಅಂತ ಭ್ರಾಂತಿ ಬಂದ್ಬಿಟ್ಟಿರತ್ತೆ. ಅವ್ರು ಆ ಶರೀರದಿಂದ ವಿಯುಕ್ತರಾದ್ರು ಅಂತಂದ್ ಹೇಳಿದ್ರೆ ಆ ಮನೆಯೂ ಇಲ್ಲ, ಮಠವೂ ಇಲ್ಲ, ಭೂಮಿಯೂ ಇಲ್ಲ, ಧನ ಕನಕಾದಿಗಳೂ ಇಲ್ಲ, ಯಾವುದು ಅವ್ರ ಜೊತೆಗೆ ಬರೋದಿಲ್ಲ. ಈ ಜ್ಞಾನ ಈ ಜನರಿಗಿಲ್ಲ. ಈ ಜ್ಞಾನ ಜನಕ್ಕಿಲ್ಲ. ಆ ಕಾರಣದಿಂದ ನಾವೆಲ್ಲ ಸ್ವತಂತ್ರರು ಅಂತ ಅವರೆಲ್ಲ ನಿನ್ನ ಇಚ್ಛೆಯಿಂದಲೇ ದುರ್ಬುದ್ಧಿಯನ್ನು ಪಡೆದುಕೊಂಡು ಜನರೆಲ್ಲ ಹಾಳಾಗಿ ಹೋಗ್ತಾ ಇದ್ದಾರೆ. ದುರಭಿಮಾನ ಬರುತ್ತೆ, ಮತ್ತಷ್ಟು ಸಂಪತ್ತನ್ನು ಗಳಿಸ್ಬೇಕು ಅಂತ ಹಾಹಾಕಾರ ಬರುತ್ತೆ, ಸಿಕ್ಕದ್ದು ಸಾಕು ಅಂತ ಅನ್ನಿಸೋದಿಲ್ಲ. ಆಮೇಲೆ ಇರುವ ಸಂಪತ್ತೆಲ್ಲದರಲ್ಲೂ ಕೂಡ ನನ್ನ ಸ್ವಾತಂತ್ರ್ಯ ಇದೆ, ನಾನು ಹೇಗ್ ಬೇಕಾದ್ರೂ ಖರ್ಚು ಮಾಡಬಹುದು ಅಂತ ಅವರಿಗೆ ಭಾವನೆ ಇದೆ. ಇಡೀ ಜಗತ್ತಿನಲ್ಲಿ ತನಗೆ ನಿಯಾಮಕರಾದವರು ಯಾರೂ ಇಲ್ಲ ಅಂತಿದೆ. ಆದ್ರೆ ತನ್ನ ಶರೀರವೇ ತಾನು ಹೇಳದ ಹಾಗೆ ಕೇಳೋದಿಲ್ಲ, ಆ ಶರೀರವೇ ಪರಾಧೀನ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಈ ರೀತಿಯಾಗಿ ನೀನು ಯಾರಲ್ಲಿ ನಿಂತುಕೊಂಡು ಬುದ್ಧಿಯನ್ನ ಹಾಳು ಮಾಡ್ತೀಯೋ, ನಿನ್ನ ಭಕ್ತರಾದ ಜನರಿಗೆ ಮಾತ್ರ ನೀನು ಸ್ವತಂತ್ರ ಅಂತ ಬುದ್ಧಿಯನ್ನು ಕೊಡ್ತೀಯೋ, ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತಂದ. ಅವ್ರಿಗೆ ಖಾರವಾದ ಮೆಣಸಿನಕಾಯಿಯನ್ನು ಕಡದ ಹಾಗಾಯ್ತು ಚಂಡಾಮರ್ಕರಿಗೆ. ಅವನು ಹೇಳ್ತಾ ಇದ್ದಾನೆ ಮುಂದೆ, ಪರಮಾತ್ಮ ನಮಗೆಲ್ಲ ಕೆಲವೊಮ್ಮೆ ಒಳ್ಳೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ. ಏನು ಅಂತಂದ್ರೆ, ದೊಡ್ಡ ಕೆಲಸಕ್ಕೆ ಹೋಗೋ ಹಾಗೆ, ಜೀವನದಲ್ಲಿ ಬಹಳ ಕಷ್ಟಪಟ್ಟು ದೊಡ್ಡ ಮೇಲ್ಮಟ್ಟದ ಸ್ಥಾನಕ್ಕೆ ಹೋಗುವ ಹಾಗೆ ಮಾಡ್ತಾನೆ. ಆಮೇಲೆ ಸಹಜವಾಗಿಯೇ ಎಲ್ಲ ಸಂಪತ್ತುಗಳು ಕೂಡ ಅನಾಯಾಸವಾಗಿ ಸಿಗುವ ಹಾಗೆ ಮಾಡ್ತಾನೆ, ಯಾವುದಕ್ಕೂ ಕೊರತೆಯೇ ಇಲ್ಲದೆ ಇರೋ ಹಾಗೆ ಮಾಡ್ತಾನೆ. ಇದೆಲ್ಲವೂ ಕೂಡ ಮನುಷ್ಯನಿಗೆ ದುರ್ಬುದ್ಧಿ ಹುಟ್ಲಿಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನ ಕೊಡುವ ಹಾಗಿದು. ಮೊದಲಿಗೇನೆ ನಮ್ಮ ಮನಸ್ಸಿನಲ್ಲಿ ಕೆಲವೊಂದಿಷ್ಟು ದುರ್ಬುದ್ಧಿ ಮೊಳಕೆ ಹೊಡೆದಿರತ್ತೆ. ಅದಕ್ಕೆ ಗೊಬ್ಬರವಾಗಿ ಇಂತಹ ಎಲ್ಲ ಸಂಪತ್ತುಗಳು ಇವೆಲ್ಲವೂ ಕೂಡ ಮನುಷ್ಯನಿಗೆ ಜೊತೆಯಾಗತ್ತೆ. ಜೊತೆಯಾದಾಗ ಪರಮಾತ್ಮನು ಕೂಡ ಸ್ವಲ್ಪ ಪುಷ್ ಮಾಡ್ತಾನೆ. ಜಗತ್ನಲ್ಲಿ ದೇವ್ರಿಲ್ಲ, ಯಾರಿದ್ದಾರೆ ದೇವ್ರು? ನಾನೇ ದೇವ್ರು, ನಾನ್ ಮಾಡಿದ್ದೆ ರೂಲ್ಸು, ನಾನ್ ನಡೆದಿದ್ದೆ ದಾರಿ, ನನ್ನ ನಿಯಮ ಶಾಸನಗಳೇ ನಿಜವಾದ ನಿಯಮ ಶಾಸನಗಳು, ನಾನ್ ಮನೆಯಲ್ಲಿ ಏನ್ ಹೇಳ್ತೇನೆ ಅದೇ ಆಗ್ಬೇಕು. ಇದು ನಮ್ಮ ಮನೆಯ ಮಟ್ಟಿನ ಸ್ವಾತಂತ್ರ್ಯದ ಬುದ್ಧಿ. ಆದ್ರೆ ಕೆಲಸದಲ್ಲಿ ಹೋದಾಗ ನನ್ಗೆ ಕೆಳಗಡೆಯಲ್ಲಿ ಕೆಲಸ ಮಾಡೋರು ನಾ ಹೇಳದ ಹಾಗೇ ಇರ್ಬೇಕು, ಇದು ಅಲ್ಲಿ. ಇನ್ನ ರಾಜರಾದಂತಹ ವ್ಯಕ್ತಿಗಳಲ್ಲಿ ನಾನೇನ್ ಆದೇಶವನ್ನ ಜನರಿಗೆ ಪಾಸ್ ಮಾಡ್ತೇನೋ ಆ ಆದೇಶಗಳು ಎಲ್ಲರೂ ಪಾಲಿಸ್ಬೇಕು, ಯಾರು ನನ್ನ ಆದೇಶವನ್ನು ಮೀರೋ ಹಾಗಿಲ್ಲ ಅಂತಂದುಕೊಂಡು ಎಲ್ಲರಿಗೂ ದುರ್ಬುದ್ಧಿಯನ್ನು ಹುಟ್ಟಿಸ್ತಿ ಪರಮಾತ್ಮ, ನನಗಂತಹ ದುರ್ಬುದ್ಧಿ ಹುಟ್ಟಿಸ್ಬೇಡ ಅಂತ ನಿನಗೆ ನಮಸ್ಕಾರ ಮಾಡ್ಕೊಂಡು ಕೇಳಿಸ್ಕೊಳ್ಳುತ್ತೇನೆ. ಸಯದಾನುಗತ ಪುಂಸಾಂ ಪಶು ಬುದ್ಧಿರ ವಿಬುಧ್ಯತೆ ಅನ್ಯ ಏಷ ತಥಾನ್ಯೋಹಂ ಇತಿ ದೇಹ ಗತಾಸತಿ. ನಾನು ಸ್ವತಂತ್ರನಾದ ಪುರುಷ, ನನ್ನ ಜೊತೆಯಲ್ಲಿರೋ ಇವನು ಕೂಡ ಸ್ವತಂತ್ರ, ಯಾರಿದಾರೆ ನಮಗಿಂತ ಹೊರತಾಗಿ ಪರಮಾತ್ಮ ಅಂತಿಲ್ಲ ಅಂತ ಈ ಬುದ್ಧಿ, ಪಶು ಬುದ್ಧಿ ಬರೋ ಹಾಗೆ ಪರಮಾತ್ಮನೇ ಮಾಡ್ತಾನೆ, ದುಷ್ಟ ಬುದ್ಧಿ ಬರೋ ಹಾಗೆ ಪರಮಾತ್ಮನೇ ಮಾಡ್ತಾನೆ. ಆದರೆ ನಿಜವಾಗಿ ವಿಚಾರ ಮಾಡಿದಾಗ ಪರಮಾತ್ಮ ಒಬ್ಬನೇ ಸ್ವತಂತ್ರ ಕರ್ತ ಅಂತ ಅನಿಸತ್ತೆ. ನಮ್ಮ ಯಾವ ಕೆಲಸಗಳಾಗ್ಬೇಕು ಅಂತಂದ್ರು ನಾವ್ ಅನ್ಕೊಂಡ ಹಾಗೆ ಆಗೋದೇ ಇಲ್ಲ, ಏನೋ ವ್ಯತ್ಯಾಸ ಆಗತ್ತೆ. ನಾವ್ ಅನ್ಕೊಂಡಿದ್ದೊಂದಾಗಿರತ್ತೆ, ಶಿವಪ್ಪನ್ ಮಾಡ್ಲಿಕ್ಕೆ ಹೋದ್ರೆ ಗಣಪ ಆದ ಅಂತ ನಮ್ಮ ಕಡೆಯಲ್ಲೆಲ್ಲ ಗಾದೆ ಮಾತಿದೆ. ಮರು ದಿವಸ ರುದ್ರದೇವರ ಆರಾಧನೆಯನ್ನು ಮಾಡ್ಬೇಕು ಅಂತ ಶಿವನ ಮೂರ್ತಿಯನ್ನು ಮಾಡ್ಲಿಕ್ಕೆ ಹೋದ್ರೆ ಗಣಪನ ಮೂರ್ತಿ ಆಯ್ತಂತೆ. ಮುಸೊಂಡ್ಲೆಲ್ಲ ಬಂದ್ಬಿಟ್ಟು ಗಣೇಶನ ಮೂರ್ತಿ ನಿರ್ಮಾಣ ಆದಾಗ ಆಯ್ತು. ನಾವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೇ ಒಂದು, ಆದದ್ದೇ ಒಂದು. ಹಾಗೆ ಇವರು ಕೂಡ ನಾವೆಲ್ಲ ಸ್ವತಂತ್ರರು ಅಂತ ಭಾವನೆಯನ್ನು ಪಡೆದಿರ್ತೇವೆ, ಆದ್ರೆ ಆ ರೀತಿಯಾದ ಸ್ವಾತಂತ್ರ್ಯ ನಮಗಿಲ್ಲ. ವೇದೋಪದೇಶವನ್ನು ಮಾಡುವಂತಹ ಬ್ರಹ್ಮಾದಿ ದೇವತೆಗಳು ಇವ್ರು ಎಲ್ಲರೂ ಕೂಡ ಪರಮಾತ್ಮನನ್ನ ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ.
ಪರಮಾತ್ಮ ನಮ್ಮ ಬುದ್ಧಿಯನ್ನೆಲ್ಲವನ್ನು ಕೂಡ ಸ್ವಲ್ಪ ಕದಲಿಸಿ ಬಿಡ್ತಾನೆ. ಕೆಲವೊಮ್ಮೆ ಹೇಗೆ ಅಂತಂದ್ರೆ ಬೂದಿ ಎಲ್ಲ ಇತ್ತು ಅಂತಂದ್ರೆ ಆ ಕಟ್ಟಿಗೆ ಚೆನ್ನಾಗಿ ಉರಿಯೋದಿಲ್ಲ. ಕಟ್ಟಿಗೆ ಚೆನ್ನಾಗಿ ಉರಿಬೇಕು ಅಂತಂದ್ರೆ ಅದ್ರ ಮೇಲಿನ ಬೂದಿಯನ್ನ ಕೊಡಬೇಕು. ನಮ್ಮ ದುರಹಂಕಾರ ಬುದ್ಧಿಯನ್ನ ನಮಗೆ ಆವರಣವಾಗಿ ಮಾಡಿಬಿಟ್ಟ ಅಂತಂದ್ರೆ ನಮಗ್ ಭಗವಂತನಲ್ಲಿ ಭಕ್ತಿ ಹುಟ್ಟೋದಿಲ್ಲ. ಅದಕ್ಕೆ ದುರಹಂಕಾರವನ್ನು ಕಳಿಲಿಕ್ಕೆ ಅಂತ ಪರಮಾತ್ಮ ಕೆಲವೊಮ್ಮೆ ಐಶ್ವರ್ಯವನ್ನು ಕೊಡ್ತಾನೆ, ಕೆಲವೊಮ್ಮೆ ಅತಿಯಾದ ದಾರಿದ್ರ್ಯವನ್ನು ಕೊಡ್ತಾನೆ. ಕೊಟ್ಟು ನಮ್ಮ ಬುದ್ಧಿಯನ್ನ ವಿಭಿನ್ನವಾಗಿ ಮಾಡಿ ಒಬ್ಬೊಬ್ಬರಿಗೂ ಒಂದೊಂದ್ ತರದ ಬುದ್ಧಿಯನ್ನು ಕೊಡ್ತಾನೆ. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಬುದ್ಧಿಯನ್ನ ಮಾಡಿದ್ದಾನೆ. ನೀವು ಈಗ ಕೇಳಿದ್ರಿ ನನಗ್ ಪ್ರಶ್ನೆಯನ್ನ. ಪರಮಾತ್ಮನಲ್ಲಿ ನಮಗ್ ಬುದ್ಧಿ ಹರಿತಾ ಇದೆ, ಯಾಕೆ? ಯಾರು ನಿಮ್ಗೆ ಉಪದೇಶ ಕೊಟ್ಟಿದ್ದಾರೆ? ನನ್ ಬಿಟ್ಟು ಬೇರೆ ಎಲ್ಲಾದ್ರೂ ಟ್ಯೂಷನ್ಗೆ ಹೋಗಿದ್ದೀಯೋ? ಟ್ಯೂಷನ್ ಅಲ್ಲಿ ನಾ ಹೇಳ್ಕೊಟ್ಟಿದ್ದಕ್ಕಿಂತ ಬೇರೆ ಏನಾದ್ರೂ ಹೇಳ್ಕೊಟ್ಟು ಅದರಿಂದ ನಿನ್ನ ಬುದ್ಧಿ ಕೆಟ್ಟಿದೆಯೋ ಏನು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನಾ ಯಾವ ಟ್ಯೂಷನ್ಗೂ ಹೋಗಿಲ್ಲ ಅಂತಂದ ಪ್ರಹ್ಲಾದ. ನೀವು ನನ್ನ ತಂದೆ ಹಿರಣ್ಯಕಶಿಪುವಿನ ವಿದ್ಯಾಭ್ಯಾಸ ಪದ್ಧತಿಯನ್ನ ಹೇಳ್ತಾ ಇದ್ದೀರಿ, ಆದ್ರೆ ನನ್ನ ಮನಸ್ಸು ಅದರಲ್ಲಿ ಹೋಗ್ತಾ ಇಲ್ಲ. ಅಲ್ಲ, ಉಪದೇಶ ಕೊಡದೇನೆ ನಿನ್ನ ಮನಸ್ಸು ಭಗವಂತನಲ್ಲಿ ಹೇಗ್ ಹೋಗತ್ತೆ? ಹಾಗಾದ್ರೆ ಅವನ ವಿಷಯಗಳನ್ನು ಹೇಗ್ ತಿಳಿದುಕೊಂಡಿ ಅನ್ನೋದಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡುತ್ತಾರೆ. ಒಂದು ಅಯಸ್ಕಾಂತದ ಗಟ್ಟಿ ಇರತ್ತೆ, ಸೂಜಿಗಲ್ಲು ಅಂತ ಕರೀತಾರೆ ಅಯಸ್ಕಾಂತ. ಅದನ್ನ ಮಧ್ಯದಲ್ಲಿ ಇಟ್ಟು ನಿಯಮಿತ ಪ್ರಮಾಣದ ದೂರದಲ್ಲಿ ಕಬ್ಬಿಣವನ್ನು ಇಟ್ಟು ರೌಂಡ್ ಶೇಪ್ ಅಲ್ಲಿ ಇಟ್ರೆ ಕಬ್ಬಿಣ ಆ ಸೂಜಿಗಲ್ಲಿನ ಸುತ್ತಲದಲ್ಲಿ ತನ್ನಷ್ಟಕ್ಕೆ ತಾನೇ ವೇಗವಾಗಿ ತಿರುಗ್ತಾ ಇರತ್ತೆ. ಕಬ್ಬಿಣಕ್ಕೆ ತನ್ನಷ್ಟಕ್ಕೆ ತಾನೇ ತಿರುಗುವಂತಹ ಸಾಮರ್ಥ್ಯ ಇದೆಯಾ? ಇಲ್ಲ. ನಾವು ಪ್ರತ್ಯೇಕವಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಕಬ್ಬಿಣದ ತುಂಡನ್ನ ಹಾಕಿ ಒಗೆದಿದ್ವಿ ಅಂದ್ರೆ ಅಲ್ಲೇ ಬಿದ್ದಿರತ್ತೆ, ಅದರಲ್ಲಿ ಏನ್ ಚಲನೆ ಬರೋದಿಲ್ಲ. ಆದ್ರೆ ಅದೇ ಸೂಜಿಗಲ್ಲನ್ನ ಮಧ್ಯದಲ್ಲಿ ಇಟ್ಟು ಸ್ವಲ್ಪ ದೂರದಲ್ಲಿ ಕಬ್ಬಿಣವನ್ನಿಟ್ಟು ತಿರುಗುವ ವ್ಯವಸ್ಥೆಯನ್ನು ಮಾಡಿದರೆ ಅದೇ ಕಬ್ಬಿಣ ತನ್ನಷ್ಟಕ್ಕೆ ತಾನೇ ಬಿದ್ದಂತಹ ಕಬ್ಬಿಣ ಆ ಸೂಜಿಗಲ್ಲು ಸಮೀಪದಲ್ಲಿದೆ ಅನ್ನೋ ಕಾರಣದಿಂದ, ಅದು ಸೆಳಿತಾ ಇದೆ ಅನ್ನೋ ಕಾರಣದಿಂದ ತನ್ನಷ್ಟಕ್ಕೆ ತಾನೇ ತಿರುಗ್ತಾ ಇರತ್ತೆ. ಹಾಗೆ ಭಗವಂತ ಸೂಜಿಗಲ್ಲಿನ ಹಾಗಿದ್ದಾನೆ. ನಾವೆಲ್ಲ ಕಬ್ಬಿಣದ ಸ್ಥಾನದಲ್ಲಿ ಇರೋರು. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಸೂಜಿಗಲ್ಲು ತನ್ನ ಕಡೆಯಲ್ಲಿ ಕಬ್ಬಿಣವನ್ನು ಹೇಗೆ ಸೆಳೆಯತ್ತೋ ಹಾಗೆ ಭಗವಂತ ತನ್ನ ಕಡೆಯಲ್ಲಿ ನನ್ನನ್ನು ಸೆಳಿತಾ ಇದ್ದಾನೆ. ನಾನು ಬೇಕು ಅಂತ ಅಂದುಕೊಂಡ್ರು ಕೂಡ ಪರಮಾತ್ಮನ ಬಳಿಯಲ್ಲಿ ಹೋಗ್ಲಿಕ್ಕೆ ನಮಗಾಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಪಾಠಕ್ಕೆ ಕೂಡಬೇಕು ಅಂತ ಅಂದುಕೊಂಡಿರ್ತೇವೆ, ಈ ಪಾಠಕ್ಕಾಗಿರ್ಬಹುದು ಬೇರೆ ಪಾಠಗಳಿಗೆ ಆಗ್ಬೇಕಾದ್ರು ಕೂಡ್ಬೇಕು ಅಂತ ಅಂದುಕೊಂಡ್ರು ಎಷ್ಟೇ ಪ್ರಯತ್ನ ಪಟ್ರು ಮನಸ್ಸು ಎಲ್ಲೋ ಹೋಗಿ ಬಿಡತ್ತೆ. ಯಾವ್ದನ್ನ ಮಾಡ್ಬೇಕು ಅಂತ ಅಂದುಕೊಂಡಿರ್ತೇವೋ ಅದನ್ನ ಮಾಡ್ಲಿಕ್ಕೆ ನಮಗ್ ಸಾಧ್ಯವೇ ಆಗೋದಿಲ್ಲ. ಎಷ್ಟೆಷ್ಟೋ ಅಡ್ಡಿ ಆತಂಕಗಳೆಲ್ಲ ಬರುತ್ತೆ. ಆದರೂ ನಮ್ಮ ಮನಸ್ಸು ಆ ಕಡೆ ಹೋಗದೇನೆ ಇಲ್ಲಿಗೆ ಬರಬೇಕು ಅಂತಂದ್ರೆ ನಮಗೆ ಸೆಳೆಯುವಂತಹ ಏನೋ ಒಂದು ಶಕ್ತಿ ಇದೆ ಅಲ್ಲ, ಅದು ಭಗವಂತ. ಅಷ್ಟು ಆಕರ್ಷಣೆ ಭಗವಂತನಲ್ಲಿ ಇದೆ. ಸೂಜಿಗಲ್ಲು ಕಬ್ಬಿಣವನ್ನ ತನ್ನ ಕಡೆಯಲ್ಲಿ ಸೆಳೆಯತ್ತೆ ಹೇಗೋ ಹಾಗೇನೆ ಈಗಿನ ಕಾಲದಲ್ಲಿ ಮೊಬೈಲ್ ಎಷ್ಟೇ ದೂರದಲ್ಲಿದ್ರೂ ನಮ್ಮನ್ನ ಮೊಬೈಲ್ ಹೇಗೆ ಸೆಳೆದು ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದೆಯೋ ಹಾಗೆ ಸೀರಿಯಲ್ಗಳು, ಟಿವಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳು ನಮ್ಮನ್ನು ಹೇಗೆ ಸೆಳೆದು ಇಟ್ಟುಕೊಂಡಿದೆಯೋ ಹಾಗೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಆಗಿನ ಕಾಲದಲ್ಲಿ ಟಿವಿ ಮೊಬೈಲ್ ಎಲ್ಲ ಇರ್ಲಿಲ್ಲಲ್ಲ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಸೂಜಿಗಲ್ಲು ಕಬ್ಬಿಣವನ್ನ ಸೆಳೆಯುವಂತೆ ಭಗವಂತ ನಮ್ಮೆಲ್ಲರನ್ನೂ ಕೂಡ, ನಿಮ್ಮೆಲ್ಲರನ್ನ ಹೌದೋ ಇಲ್ಲೋ ಗೊತ್ತಿಲ್ಲ, ನನ್ನನ್ನಂತೂ ಅಂತ ಅವನು ಹೇಳ್ತಾ ಇದ್ದಾನೆ, ನನ್ನನ್ನ ತನ್ನ ಕಡೆಯಲ್ಲಿ ಸೆಳಿತಾ ಇದ್ದಾನೆ. ನಾನಾಗೆ ಹೋಗ್ತಾ ಇಲ್ಲ, ಆದ್ರೆ ನನ್ ದೂಡ್ಲಿಕ್ಕೂ ಯಾರೂ ಇಲ್ಲ. ಬಾ ಹೋಗು, ನೀನು ಪರಮಾತ್ಮನ ಕಡೆಯಲ್ಲಿ ಹೋಗು, ಅವನ ಕಡೆ ವಿಚಾರ ಮಾಡು, ಹಾಡು, ಸ್ತೋತ್ರ ಹೇಳು ಅಂತ ಹೇಳೋರು ಯಾರೂ ಇಲ್ಲ. ಆ ಸುತ್ತಲೂ ಕೂಡ ಕಬ್ಬಿಣವು ಸುತ್ತಲೂ ಸೂಜಿಗಲ್ಲಿನ ಸುತ್ತಲೂ ಕೂಡ ಸುತ್ತುವ ಹಾಗೆ ನಾನು ಕೂಡ ಸ್ವತಂತ್ರವಾಗಿ ಇರುವ ಆ ಪರಮಾತ್ಮನ ದೆಸೆಯಿಂದ, ಅವನ ಅಯಸ್ಕಾಂತೀಯ ಶಕ್ತಿಯಿಂದ, ಆಕರ್ಷಣ ಶಕ್ತಿಯಿಂದ ಅವನ ಕಡೆಯಲ್ಲಿ ನನ್ನ ಮನಸೋತು ಹೋಗಿದ್ದೇನೆ. ಯಾವ ವ್ಯಕ್ತಿಯ ವಿಷಯದಲ್ಲಿ ನಮಗೆ ಅತಿಯಾದ ಪ್ರೀತಿ ಉಂಟಾಗತ್ತೋ ನಾವು ಬೇಡ ಅಂತಂದ್ರೆ ನಮ್ಮ ಮನಸ್ಸು ಅಲ್ಲಿಯೇ ಲಗ್ನವಾಗತ್ತೆ.
ಹಾಗೆ ಪರಮಾತ್ಮನಲ್ಲಿ ನನ್ನ ಮನಸ್ಸು ಗಟ್ಟಿಯಾಗಿ ನೆಲೆಗೊಂಡು ಬಿಟ್ಟಿದೆ. ಹಾಗಾಗಿ ನನಗೆ ನೀವು ಏನು ಪಾಠಗಳನ್ನು ಹೇಳಿಕೊಟ್ರು ಕೂಡ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ಭಗವಂತನಲ್ಲಿಯೇ ನನ್ನ ಮನಸ್ಸು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಯಥಾ ಭ್ರಾಮ್ಯತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೌ ತಥಾ ಮೇ ಭಿದ್ಯತೆ ಚೇತಃ ಚಕ್ರಪಾಣು ಯದೃಚ್ಛಯ. ನನ್ನ ಮನಸ್ಸು ಹೇಗೆ ತಿರುಗ್ತಾ ಇದೆ ಭಗವಂತನ ಸುತ್ತಲಿನಲ್ಲೂ ಅಂತಂದ್ರೆ, ಜಡವಾದ ಕಬ್ಬಿಣ ಒಂದೇ ಕಡೆಯಲ್ಲಿ ಬಿದ್ದಿರುವಂತಹ ಕಬ್ಬಿಣ ಆಕರ್ಷ ಸನ್ನಿಧೌ, ಅಯಸ್ಕಾಂತ ಪಕ್ಕದಲ್ಲಿ ಇದೆ ಅಂತಾದರೆ ಅದರ ಸೆಳೆತಕ್ಕೆ ಒಳಗಾಗಿ ಅದರ ಬಳಿಯಲ್ಲಿ ಹೇಗೆ ಬಂದು ಕಚ್ಚಿಕೊಳ್ಳುತ್ತೋ ಅಥವಾ ಅದರ ಸುತ್ತಲೂ ಕೂಡ ಹೇಗೆ ತಿರುಗತ್ತೋ ಅದರಂತೆ ಚಕ್ರಪಾಣಿಯಾದಂತಹ ಪರಮಾತ್ಮನ ಆಕರ್ಷಣ ಶಕ್ತಿಗೆ ಒಳಗಾಗಿ ನನ್ನ ಮನಸ್ಸು ಅವನ ಕಡೆಯಲ್ಲಿ ಅತಿಯಾಗಿ ಒಳಗಡೆಯಲ್ಲಿ ಬೆರೆತುಕೊಂಡು ಬಿಟ್ಟಿದೆ. ಆ ಪರಮಾತ್ಮನಿಂದ ನನ್ನ ಮನಸ್ಸನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ಚಂಡಾಮರ್ಕರ ಎದುರುಗಡೆಯಲ್ಲಿ ತನ್ನ ಚರಿತ್ರೆಯನ್ನು ಆ 8 ವರ್ಷದ ಬಾಲಕ ಹೇಳ್ತಾ ಇದ್ದಾನೆ. ಇಷ್ಟು ಆ ಬ್ರಾಹ್ಮಣ ಗುರುಗಳಿಗೆ ಹೇಳಿದರೆ, ಶುಕ್ರಾಚಾರ್ಯರ ಮಕ್ಕಳಿಗೆ ಹೇಳಿದರೆ ತಲೆ ತಿರುಗಿ ಹೋಯ್ತು ಅವ್ರಿಗೆ. ಬಹಳ ಸಿಟ್ಟು ಬಂತು. ಪ್ರಹ್ಲಾದನನ್ನು ಚೆನ್ನಾಗಿ ಬೈತಾ ಇದ್ದಾರೆ. ರಾಜನ ಮಗನಾಗಿರಬಹುದು, ಆದ್ರೆ ಶಿಷ್ಯನೇ. ಚೆನ್ನಾಗಿ ಬೈತಾ ಇದ್ದಾರೆ. ಇವನಿಗೆ ಅದು ಇದು ಅಂತ ಹೇಳಿದ್ರೆಲ್ಲ ಉಪಯೋಗ ಇಲ್ಲ ಪಾಪ ಅಂತ ಸಾಮ ಭೇದ ದಂಡ ಅಂತ, ಸಾಮ ಭೇದ ದಾನ ದಾಮ ದಂಡ ಚೆನ್ನಾಗಿ ಅನುನಯಿಸಿ ಹೇಳಿದ್ವಿ. ಭೇದೋಪಾಯವನ್ನು ಮಾಡಿದ್ವಿ. ಯಾರು ಮಾಡಿದ್ರು ಹೇಳು ಅಂತ ಕೇಳಿ ಆ ಹೆದರಿಕೆಗಾದ್ರೂ ಆಕೆ ಮಾರ್ಗ ಬಿಡಬೇಕು ಅಂತ ಅದನ್ನ ಹೇಳಿದ್ವಿ. ಯಾವ ಉಪಾಯಕ್ಕೂ ಕೂಡ ಇವನು ಬಗ್ತಾ ಇಲ್ಲ. ಚಡಿ ಅಂತನ್ನಿ ಚೆನ್ನಾಗಿ 4 ಬಾರಿಸಿ ಬೆತ್ತದ ರುಚಿಯೇಟನ್ನು ತೋರಿಸಿ ಸರಿದಾರಿಗೆ ತರೋಣ ಅಂತ ಹೇಳ್ತಾ ಇದ್ದಾರೆ. ಏತಾವತ್ ಬ್ರಾಹ್ಮಣ ಯೋಕ್ತ್ವಾ ವಿರರಾಮ ಮಹಾಮತಿ ತಂ ನಿರ್ಭರ್ತ್ಸ್ಯಾಥ ಕುಪಿತಃ ಸುದೀನೋ ರಾಜಸೇವಕಃ. ಸುದೀನೋ ರಾಜಸೇವಕ, ಅವನಿಗೆಲ್ಲ ಮೈಯಲ್ಲಿರೋ ಶಕ್ತಿ ಎಲ್ಲ ಉಡುಗ್ ಹೋಯ್ತು. ಇವನು ಹೀಗೆ ಬೆಳೆದ ಅಂತಂದ್ರೆ ಹಿರಣ್ಯಕಶಿಪು ನಮ್ ತಲೆಯನ್ನು ಕತ್ತರಿಸಿ ಹಾಕ್ಬಿಡ್ತಾನೆ ಎಂದು ಗೊತ್ತಾಯ್ತು ಚಂಡಾಮರ್ಕರಿಗೆ. ಅದಕ್ಕೆ ಚೆನ್ನಾಗಿ ಅವನನ್ನು ಬೈತಾ ಇದ್ದಾರೆ. ಆನೀಯತಾಂ ಅರೇ ವೇತ್ರಂ ಅಸ್ಮಾಕಂ ಅಯಶಸ್ಕೃತಃ. ನಮ್ ಯೂನಿವರ್ಸಿಟಿಗೆ ಕೆಟ್ಟ ಹೆಸರನ್ನು ತರುವಂತಹ ವಿದ್ಯಾರ್ಥಿ ಇವನು. ಇಂಥ ವಿದ್ಯಾರ್ಥಿಯನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೇವೆ ಅಂತಂದ್ರೆ ನಮ್ಮ ಯೂನಿವರ್ಸಿಟಿಗೆ ಮುಂದೆ ಯಾರು ಸೇರೋದೇ ಇಲ್ಲ. ಅಸುರರ ಮಕ್ಕಳು ಯಾರು ತಮ್ಮ ಮಕ್ಕಳನ್ನು ನಮ್ಮ ಯೂನಿವರ್ಸಿಟಿಗೆ ಕಳಿಸೋದೇ ಇಲ್ಲ. ನಮ್ಮ ಯೂನಿವರ್ಸಿಟಿ ಸ್ಟ್ಯಾಂಡರ್ಡ್ ಎಲ್ಲ ಕುಸಿದು ಹೋಗ್ಬಿಡತ್ತೆ. ಕುಲಾಂಗಾರಸ್ಯ ದುರ್ಬುದ್ಧೇ ಚತುರ್ಥೋ ಅಸ್ಯೋದಿತೋ ದಮಃ. ಸರಿಯಾದ ಉಪಾಯ ಏನು ಅಂತಂದ್ರೆ ಚೆನ್ನಾಗಿ ದಂಡದಿಂದ 4 ಬಾರಿಸಬೇಕು. ಅದೇ ಸರಿಯಾದದ್ದು. ಇವನಿಗೆ ಸಾಮ ಭೇದ ದಾಮ ಯಾವ ಉಪಾಯಗಳು ಕೂಡ ಉಪಯೋಗ ಇಲ್ಲ. ಇವನಿಗೆ ಚೆನ್ನಾಗಿ ಇವನಿಗೆ ಶಿಕ್ಷೆ ಕೊಡೋಣ ಅಂತಂದುಕೊಂಡು ಚೆನ್ನಾಗಿ ಅವನು ಎದುರುಗಡೆಯಲ್ಲಿ ಬೈತಾ ಇದ್ದಾರೆ. ಈ ದೈತ್ಯರೆಲ್ಲ ಗಂಧದ ಮರ ಇದ್ದ ಹಾಗೆ ಅವನು ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇರೋದು. ದೈತ್ಯರು, ಈ ಹಿರಣ್ಯಕಶಿಪು, ಅವನ ಸುತ್ತಮುತ್ತಲು ಇರುವಂತಹ ಪರಿವಾರದ ಜನ ಎಲ್ಲ ಇದ್ದಾರಲ್ಲ, ಇವರೆಲ್ಲ ಗಂಧದ ಮರ ಇದ್ದ ಹಾಗೆ. ಈ ಗಂಧದ ಮರದ ದೊಡ್ಡ ಕಾಡಿನ ಮಧ್ಯದಲ್ಲಿ ಮುಳ್ಳಿನ ಗಿಡ ಬೆಳೆದ ಹಾಗೆ ಈ ಪ್ರಹ್ಲಾದ ಬಂದುಬಿಟ್ಟಿದ್ದಾನೆ. ಈ ಗಂಧದ ಮರಗಳನ್ನ ಕತ್ತರಿಸಿ ಹಾಕಬೇಕು ಅಂತ ಬಂದಂತಹ ಕೊಡಲಿಯ ಹಾಗಿದ್ದಾನೆ. ಇವನನ್ನ ಚೆನ್ನಾಗಿ ಬೆತ್ತದಿಂದ ಏಟು ಕೊಟ್ಟು ಶಿಕ್ಷೆಯನ್ನ ಕಲಿಸೋಣ, ನಮ್ಮ ಕುಲಕ್ಕೆ ಕಳಂಕನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಇದ್ದುಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದು ಹೇಳಿದ್ರೆ ಅವ್ರಿಗೆಲ್ಲ ಶಿಕ್ಷೆ ಕೊಡ್ತಾರಲ್ಲ, ಆ ತರ ಇವನು ಅಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದಾನೆ ಅಂತ ಅವರೆಲ್ಲ ಇವನಿಗೆ ಚೆನ್ನಾಗಿ ಬೈತಾ ಇದ್ದಾರೆ. ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ. ದೈತ್ಯರೆಂಬಂತಹ ಗಂಧದ ಮರದ ಕಾಡಿನಲ್ಲಿ ಇವನು ಕಂಟಕದ್ರುಮಃ, ಪ್ರಹ್ಲಾದ ಒಂದು ಮುಳ್ಳಿನ ಮರದ ಹಾಗೆ ಹುಟ್ಕೊಂಡ್ಬಿಟ್ಟಿದ್ದಾನೆ.
ಇವನು ಇವನನ್ನ ಹೀಗೆ ಬಿಟ್ಬಿಟ್ವೆ ಅಂತಂದ್ ಹೇಳಿದ್ರೆ, ಇವನು ನಮ್ಮ ಇಡೀ ದೈತ್ಯ ಕುಲವನ್ನು ಸಂಹಾರ ಮಾಡುವಂತಹ ದೊಡ್ಡ ಕೊಡಲಿಗೆ ಕಟ್ಟಿಗೆಯ ಹಾಗೆ ಬಲವನ್ನು ತಂದು ಕೊಡ್ತಾನೆ. ಇವನ ಬುಡವನ್ನು ನಾವು ಕತ್ತರಿಸಿ ಹಾಕಬೇಕು, ಇವನ ಬುದ್ಧಿಯನ್ನ ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತನ್ಮೂಲೋನ್ಮೂಲನ ಪರಶೋಹ ತನ್ಮೂಲೋನ್ಮೂಲ ಪರಶೋಹ ವಿಷ್ಣೋರ್ ನಾಲಾಯಿತೋರ್ಭಕಃ. ಕೊಡಲಿ ವಿಷ್ಣು, ಆ ಕೊಡಲಿ ಬರೀ ಉಪಯೋಗ ಇಲ್ಲ, ಅದಕ್ಕೆ ಕಟ್ಟಿಗೆ ಬೇಕು, ಕಟ್ಟಿಗೆ ಹಿಡಿಕೆ ಬೇಕು. ಆ ಕಟ್ಟಿಗೆ ಹಿಡಿಕೆ ರೀತಿಯಲ್ಲಿ ಈ ಪ್ರಹ್ಲಾದ ಇದ್ದಾನೆ. ಇವನೇನಾದ್ರೂ ಆ ವಿಷ್ಣುವಿನ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ ನಮ್ಮ ದೈತ್ಯರ ಈ ದೊಡ್ಡ ಚಂದನವನ ಕತ್ತರಿಸಿ ಹೋಗಿಬಿಡುತ್ತೆ. ಹಾಗಾಗಿ ವಿಷ್ಣುವಿಗೆ ಈ ಪ್ರಹ್ಲಾದನೆಂಬಂತಹ ಕಟ್ಟಿಗೆಯ ಸಹಾಯ ಸಿಗಬಾರದು. ಅದಕ್ಕೆ ಈ ಪ್ರಹ್ಲಾದನಿಗೆ ಚೆನ್ನಾಗಿ ಶಿಕ್ಷೆಯನ್ನು ಕೊಡೋಣ ಅಂತಂದುಕೊಂಡು ಅವರು ಚೆನ್ನಾಗಿ ಬೈತಾ ಇದ್ದಾರೆ. ಬೈದು ಆಮೇಲೆ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ಇವ್ರ ತಂದೆ ಶ್ರೇಷ್ಠ ಅಂತ ಹೇಳುವ ಪಾಠಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ಏನಾಗತ್ತೆ ಅನ್ನೋ ಎಲ್ಲ ವಿಷಯಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಪ್ರಹ್ಲಾದನಿಗೆ ಏನು ಶಿಕ್ಷೆಯನ್ನು ಕೊಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ, ಮತ್ತೆ ಹಿರಣ್ಯಕಶಿಪುವಿನ ಮುಂದ್ಗಡೆಯಲ್ಲಿ ಹೋಗಿ ನಿಲ್ಲಿಸ್ತಾರೆ. ಅವಾಗ ಮತ್ತೆ ಪ್ರಹ್ಲಾದ ಅವ್ರ ತಂದೆಗೆ ಉಪದೇಶ ಕೊಡ್ತಾನೆ. ಆ ಎಲ್ಲ ಉಪದೇಶಗಳನ್ನ ಮತ್ತೆ ಅವ್ರು ಇವನಿಗೆ ಏನ್ ಶಿಕ್ಷೆಯನ್ನು ಕೊಡ್ತಾರೆ ಅವುಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು.